ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ಓಂ ಶಾಂತಿ ಶಾಂತಿ ಶಾಂತಿ. ಕೈವಲ್ಯೋಪನಿಷತ್ತಿನ ಚಿಂತನೆಯಲ್ಲಿದ್ದೇವೆ ನಾವು. ನಿನ್ನೆ ದಿನ ಸನ್ಯಾಸ ಸೂಕ್ತ ಅಥವಾ ಯತಿ ಸ್ವಾಗತ ಮಂತ್ರದ ಒಂದು ಸಾಧನೆಯ ಬಗ್ಗೆ ಪರಮೇಷ್ಠಿಯು ಅರ್ಥಾತ್ ಹಿರಣ್ಯಗರ್ಭನು ಶಿಷ್ಯನಾದಂತಹ ಆಶ್ವಲಾಯನಿಗೆ ಉಪದೇಶಿಸಿದ್ದು ನೋಡ್ತಾ ಇದ್ದೇವೆ. ಪ್ರಸಿದ್ಧವಾದ ಸನ್ಯಾಸ ಸೂಕ್ತದ 2 ಮಂತ್ರಗಳನ್ನ ಇಲ್ಲಿ ಕೊಟ್ಟಿದೆ. ಸನ್ಯಾಸವನ್ನ ಒಂದು ಶ್ರೇಷ್ಠ ಸಾಧನೆಯಾಗಿ ಇಲ್ಲಿ ವರ್ಣಿಸಿರುವುದು ಕಾಣುತ್ತೆ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ ಏಕೆ ಅಮೃತತ್ವಮಾನಶುಃ ಪರೇಣ ನಾಕನ್ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ಇದೊಂದು ಮಂತ್ರ. ತದನಂತರ ವೇದಾಂತ ವಿಜ್ಞಾನ ಎನ್ನುವಂತ ಮಂತ್ರ. ಈ ಮಂತ್ರದ ಚಿಂತನೆಯಲ್ಲಿ ನಾವಿದ್ದೆವು. ಸನ್ಯಾಸ ಎಂಬ ಶಬ್ದಕ್ಕೆ ಅರ್ಥ ಸಮ್ಯಕ್ ನ್ಯಾಸ ಅಂತ. ನ್ಯಾಸ ಅಂದ್ರೆ ಇಡೋದು ಅಂತ ಅರ್ಥ. ಸಮ್ಯಕ್ ಅಂದ್ರೆ ಚೆನ್ನಾಗಿ ಇಡೋದು ಅಂತ. ಸಮ್ಯಕ್ ಅಂದ್ರೆ ಚೆನ್ನಾಗಿ, ನ್ಯಾಸ ಅಂದ್ರೆ ಇಡೋದು. ಚೆನ್ನಾಗಿ ಇಡೋದು ಅಂತ ಅರ್ಥ. ಚೆನ್ನಾಗಿ ಇಡೋದು ಯಾವ್ದನ್ನ ಚೆನ್ನಾಗಿಡೋದು ಅಂದ್ರೆ ವಿಹಿತವಾದ ಕರ್ಮಗಳನ್ನ ವಿಧಿಯಿಂದ ಅದನ್ನ ಬಿಡೋದು, ಬದಿಗೆ ಸರಿಸೋದು ಅಂತ ಅರ್ಥ. ವಿಹಿತಾನಾಂ ಕರ್ಮಣಾಂ ವಿಧಿನಾ ಪರಿತ್ಯಾಗ ಸನ್ಯಾಸ ಅಂತ. ವಿಧಿ ಅಂದ್ರೆ ವಿಹಿತವಾದ ಕರ್ಮವನ್ನ ಶಾಸ್ತ್ರ ವೇದ ನಮಗೆ ಕೊಟ್ಟಿದೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಮುಂತಾದ ಕರ್ಮಗಳನ್ನ ನಮಗೆ ವಿಧಿಸಿದೆ. ಅವುಗಳನ್ನ ಮನುಷ್ಯ ಮಾಡ್ಲಿಕ್ಕೇ ಬೇಕು ಅಂತ. ತನ್ನ ಧಾರ್ಮಿಕ ಕರ್ಮಗಳನ್ನ ಮತ್ತು ಲೌಕಿಕ ಕರ್ಮಗಳನ್ನ ಅವನು ಕೊನೆ ಕ್ಷಣದವರೆಗೂ ಮಾಡ್ತಾನೆ ಇರಬೇಕು ಅಂತ. ಯಾವಜ್ಜೀವಂ ಅಗ್ನಿಹೋತ್ರಂ ಜುಹುಯಾತ್ ಅಂತ ಒಂದು ಮಾತಿದೆ. ಎಲ್ಲಿಯ ತನಕ ಅವನಿಗೆ ಶಾಸ್ತ್ರೀಯವಾಗಿ ಈ ಕರ್ಮದ ವಿಧಿಯನ್ನ ಬಿಡಿಸಲ್ಪಡೋದಿಲ್ವೋ ಅಲ್ಲಿ ತನಕವೂ ಕರ್ಮದಲ್ಲಿ ನಿರತನಾಗಿರಬೇಕು ಅಂತ. ಶಾಸ್ತ್ರ ವಿಧಿಸಿದ ಕರ್ಮಗಳನ್ನು ಮಾಡ್ಲಿಕ್ಕೇ ಬೇಕು. ಇದು ವೇದದ ವ್ಯವಸ್ಥೆ. ಆದರೆ ಈ ಜ್ಞಾನ ಮಾರ್ಗವನ್ನ ಅನುಸರಿಸಿ ಹೋಗುವವರಿಗೆ, ಅಧ್ಯಾತ್ಮ ಪಥವನ್ನ ಗಂಭೀರವಾಗಿ ಪರಿಗಣಿಸಿ ಆ ಮಾರ್ಗದಲ್ಲಿ ನಡೆಯುವವರಿಗೆ ಈ ಕರ್ಮವನ್ನು ಬಿಡೋದಕ್ಕೊಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರಿಗೂ ಅಲ್ಲ,
ಯಾರು ಸಾಧನ ಚತುಷ್ಟಯ ಸಂಪನ್ನರಾಗಿದ್ದಾರೋ, ಸಾಕಷ್ಟು ವೈರಾಗ್ಯ ವಿವೇಕಗಳನ್ನು ಸಂಪಾದಿಸಿಕೊಂಡ ಮುಮುಕ್ಷುಗಳು ಕರ್ಮಗಳನ್ನು ಬಿಡಬಹುದು. ಆದರೆ ಕರ್ಮವನ್ನ ಬೇಕಾಬಿಟ್ಟಿ ಬಿಡುವ ಹಾಗಿಲ್ಲ. ನಾನು ಇವತ್ತಿಂದ ಕರ್ಮ ಮಾಡೋದು ನಿಲ್ಲಿಸ್ತೇನೆ, ಯಾಕೆ ಜ್ಞಾನ ಮಾರ್ಗದಲ್ಲಿ ನಾನು ತೊಡಗ್ತಾ ಇದ್ದೇನೆ ಅಂತ ಹಾಗೆ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅದಕ್ಕೆ ವಿಧಿಯಿಂದ ಬಿಡೋದಿದೆ. ಆ ವಿಧಿಯಿಂದ ಬಿಡೋದಕ್ಕೆ ಹೆಸರು ಸನ್ಯಾಸ ಅಂತ ಕರೀತಾರೆ. ವಿಹಿತವಾದ ಕರ್ಮವನ್ನ ವಿಧಿಯಿಂದ ಬಿಡೋದು ಅಂತ. ವಿಹಿತಾನಾಂ ಕರ್ಮಣಾಂ ವಿಧಿನಾ ಪರಿತ್ಯಾಗ ಸನ್ಯಾಸ. ಅಂದ್ರೆ ಸರಿಯಾಗಿ ಬಿಡಬೇಕು, ಸಮ್ಯಕ್ ನ್ಯಾಸ. ಬೇಕಾಬಿಟ್ಟಿ ಹಾಗೆ ಕರ್ಮ ಬಿಡುವ ಹಾಗಿಲ್ಲ. ನಮ್ಗೊಂದೋ ಕರ್ಮ ಪ್ರಪಂಚದಲ್ಲಿ ಇರ್ಬೇಕೋ ಇಲ್ಲ ಜ್ಞಾನ ಮಾರ್ಗದಲ್ಲಿ ಇರ್ಬೇಕು. ನಾವು ಆ ಕಡೆ ಕರ್ಮವೂ ಇಲ್ಲ ಈ ಕಡೆ ಜ್ಞಾನವೂ ಇಲ್ಲ ಅಂತ ಯಾವುದೋ ಏನ್ ಹೇಳ್ತಾರೆ ಅದಕ್ಕೆ ಅನಾಶ್ರಮಿ ಎಂಬುದಾಗಿ ಕರೀತಾರೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗ್ಬಾರ್ದು. ಒಂದು ಕರ್ಮವನ್ನು ಚೆನ್ನಾಗಿ ಮಾಡ್ಬೇಕು, ಸಕಾಮವಾಗಿ ಆರಂಭದಲ್ಲಿ ಬರ್ತಾ ಬರ್ತಾ ನಿಷ್ಕಾಮವಾಗಿ, ಇಲ್ಲ ಕರ್ಮವನ್ನು ವಿಧಿಪೂರ್ವಕವಾಗಿ ಬಿಟ್ಟು ಜ್ಞಾನ ಅಭ್ಯಾಸದಲ್ಲಿ, ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ತನ್ನ ಬದುಕನ್ನ ಕಳೆಯಬೇಕು. ಅದಕ್ಕೆ ಸನ್ಯಾಸ ಎಂಬುದಾಗಿ ಕರೀತಾರೆ. ಸನ್ಯಾಸಿಯ ಮುಖ್ಯ ಕೆಲಸವೇ ಅಧ್ಯಾತ್ಮ ಚಿಂತನೆ. ಅದಕ್ಕಾಗಿಯೇ ಮೀಸಲಾಗಿಟ್ಟ ಒಂದು ಜೀವನ ಶೈಲಿ. 2 ನಿಷ್ಠೆಗಳನ್ನ ತಾನು ವೇದದಲ್ಲಿ ಹೇಳಿದ್ದೇನೆ ಅಂತ ಕೃಷ್ಣ ಹೇಳ್ತಾನಲ್ಲ, ಪುರಾ ಪ್ರೋಕ್ತ ಮಯಾನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ 2 ನಿಷ್ಠೆಗಳನ್ನ ವೇದವೇ ಹೇಳುತ್ತೆ. ಅದನ್ನ ಭಗವದ್ಗೀತೆ ಪುನಃ ಉಚ್ಚರಿಸಿದೆ. ಒಂದು ಸಾಂಖ್ಯ ಯೋಗ, ಅಂದ್ರೆ ಜ್ಞಾನ ಯೋಗೇನ ಸಾಂಖ್ಯಾನ, ಜ್ಞಾನ ಯೋಗದಿಂದ ಸಾಂಖ್ಯರು ಅಂದ್ರೆ ಸನ್ಯಾಸಿಗಳು, ಕರ್ಮಯೋಗೇನ ಯೋಗಿನ ಗೃಹಸ್ಥ ಆಶ್ರಮದಲ್ಲಿ ಇದ್ದುಕೊಂಡು ಪ್ರವೃತ್ತಿಯ ಜೀವನವನ್ನು ನಡೆಸಿಕೊಂಡು ಕರ್ಮಯೋಗದಲ್ಲಿ ಮುಂದುವರಿಯುವವರು. ಈ ರೀತಿ 2 ರೀತಿಯ ವ್ಯವಸ್ಥೆಯನ್ನ ನಾನು ಮಾಡಿದ್ದೇನೆ ಅಂತ ಹೇಳ್ತಾನಲ್ಲ. ಹಾಗೆ ಈ ಸನ್ಯಾಸ ಅನ್ನುವಂಥದ್ದು ಜ್ಞಾನಕ್ಕೆ ಮೀಸಲಾಗಿಟ್ಟಂತಹ ಒಂದು ಜೀವನ ಶೈಲಿ. ಈ ಜೀವನ ಶೈಲಿ ಯಾಕೆ ಜ್ಞಾನಕ್ಕೆ ಮೀಸಲಾಗಿಟ್ಟದ್ದು ವಿಶಿಷ್ಟವಾಗಿದೆ ಅಂದ್ರೆ, ಇಲ್ಲಿ ಯಾವ ಕರ್ಮಗಳ ಬಾಧೆ ಇಲ್ಲ, ಯಾವ ಜವಾಬ್ದಾರಿಗಳು ಇರೋದಿಲ್ಲ. ಮನಸ್ಸು ಅನ್ನುವಂಥದ್ದು ಅಧ್ಯಾತ್ಮ ಚಿಂತನೆಗೆ ಸಾಕಷ್ಟು ಸಿಗ್ತದೆ, ಸಮಯ ಸಿಗ್ತದೆ, ಮನಸ್ಸಿನಲ್ಲಿ ಸ್ಪೇಸ್ ಕೂಡ ಇರುತ್ತೆ. ಅಂದ್ರೆ ಗೃಹಸ್ಥಾಶ್ರಮ ಕರ್ಮದ ಒಂದು ಬದ್ಧತೆ ಅನ್ನುವಂಥದ್ದು, ಕಮಿಟ್ಮೆಂಟ್ ಅನ್ನುವಂಥದ್ದು ಇರೋದ್ರಿಂದ, ಜವಾಬ್ದಾರಿ ಅನ್ನುವಂಥದ್ದು ಇರೋದ್ರಿಂದ ಮನಸ್ಸನ್ನ ಸಂಪೂರ್ಣವಾಗಿ ಅಧ್ಯಾತ್ಮ ಚಿಂತನೆಗೆ ಮೀಸಲಾಗಿಡುವುದು ಕಷ್ಟ. ಅದಕ್ಕೆ ಅಲ್ಲಿ ಕರ್ಮಯೋಗವನ್ನ ಕೃಷ್ಣ ಎತ್ತಿ ಹಿಡಿತಾನೆ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಮೋಕ್ಷ ಸಾಧನೆ ಮಾಡಬೇಕು ಅಂದ್ರೆ ಕರ್ಮಯೋಗವೇ ಸೂಕ್ತವಾದಂತಹ ಮಾರ್ಗ ಅಂತ ಹೇಳ್ತಾನೆ. ಯಾಕಂದ್ರೆ ಕರ್ಮವನ್ನು ಬಿಡು ಹಾಗಿಲ್ಲ, ಆದ್ರೆ ಯೋಗ ಬುದ್ಧಿಯಿಂದ ಕರ್ಮವನ್ನು ಮಾಡಬಹುದು. ಇಲ್ಲಿ ಕರ್ಮಗಳ ಎಲ್ಲವನ್ನ ಶಾಸ್ತ್ರೀಯವಾಗಿ ಬಿಟ್ಟು ಅವನು ಜ್ಞಾನವನ್ನ ಅನುಸರಿಸ್ತಾನೆ. ಅಲ್ಲಿ ಗಾಯತ್ರಿಯನ್ನ ನಿತ್ಯ ಜಪಿಸ್ಲೇಬೇಕು. ಇಲ್ಲಿ ಏನ್ ಮಾಡಿದ್ರೆ ಗಾಯತ್ರಿಯ ಬದಲಾಗಿ ಪ್ರಣವ ಜಪ ಅಥವಾ ಪ್ರಣವ ಚಿಂತನೆ, ಓಂಕಾರದ ಜಪ ಆರಂಭದಲ್ಲಿ, ಆಮೇಲೆ ಓಂಕಾರದ ಅರ್ಥ ಚಿಂತನೆ, ಮಾಂಡೋಕ್ಯದಲ್ಲಿ ಹೇಳಿದ ಹಾಗೆ ಅಮಾತ್ರನಾಗಿರತಕ್ಕಂತಹ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಆ ಪರಮಾತ್ಮನ ಚಿಂತನೆ ಮಾಡುವಂಥದ್ದು. ಹೀಗೊಂದು ಜೀವನ ಶೈಲಿ ಪೂರಕವಾಗಿದೆ ಎನ್ನುವ ಕಾರಣಕ್ಕೆ ಅದನ್ನ ಎತ್ತಿ ಹಿಡಿಯುತ್ತೆ ಉಪನಿಷತ್ತು. ನ್ಯಾಸ ಏವ ಅತ್ಯರೇಚಯತು ಅಂತ ಮಹಾನಾರಾಯಣವು ಕೂಡ ಸನ್ಯಾಸವೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಸಾಧನೆ ಅಂತ ಹೇಳ್ತಾರೆ. ಸನ್ಯಾಸ ಅಂದ್ರೆ ಎಲ್ಲ ಕರ್ಮವನ್ನ, ಲೌಕಿಕ ಮತ್ತು ವೈದಿಕ ಎಲ್ಲ ಕರ್ಮಗಳನ್ನ ಶಾಸ್ತ್ರೋಕ್ತವಾಗಿ ಬಿಡೋದು. ಬಿಟ್ಟು ಏನ್ ಮಾಡೋದು? ಆತ್ಮವಸ್ತುವಿನ ಚಿಂತನೆ, ಶ್ರವಣ ಮನನ ನಿಧಿಧ್ಯಾಸನ. ಆರಂಭದಲ್ಲಿ ಶಾಸ್ತ್ರದ ಅಧ್ಯಯನ, ವೇದಾಂತ ಶಾಸ್ತ್ರದ ಅಧ್ಯಯನ, ಮತ್ತೆ ಬೇರೆ ಇನ್ಯಾವುದು ಪಾಂಡಿತ್ಯವನ್ನ ಗಳಿಸುವಂತಹ ಶಾಸ್ತ್ರಗಳಲ್ಲ, ವೇದಾಂತ ಶಾಸ್ತ್ರದ ಅಧ್ಯಯನ.
ಆ ವಿಷಯದ ಕುರಿತಾಗಿ ನಿರಂತರ ಮನನ ಮತ್ತು ನಿಧಿಧ್ಯಾಸನ, ಇಷ್ಟೇ ಕೆಲಸ ಸನ್ಯಾಸಿ ಮಾಡತಕ್ಕದ್ದು. ಆ ಜೀವನ ಶೈಲಿಯು ಕೂಡ ಭಿಕ್ಷೆಯ ಮೇಲೆ ಆತ ಬದುಕಬೇಕಾಗತ್ತೆ. ಸಂಪಾದನೆಯ ಸ್ರೋತವಾಗಿ ಯಾವುದನ್ನು ಇಟ್ಟುಕೊಳ್ಳಕೂಡದು. ಕೇವಲ ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಹ ಅಂತ. ವಿಶೋಕವಂತಃ ಕರುಣೈಕವಂತಃ ಕೌಪೀನವಂತಃ ಕಲುಭಾಗ್ಯವಂತಹ ಅಂತ ಶಂಕರರು ಕೌಪೀನ ಪಂಚಕದಲ್ಲಿ ಬರೆದ ಹಾಗೆ ಒಂದು ಸನ್ಯಾಸಿಯ ಜೀವನ ಶೈಲಿಯನ್ನ ಬರಿತಾರೆ. ಹಾಗೆ ಕರ್ಮ ಪ್ರಪಂಚದಿಂದ ದೂರ ಇದ್ದುಕೊಂಡು ಅಧ್ಯಾತ್ಮ ಚಿಂತನೆಗೆ ಮೀಸಲಾಗಿಟ್ಟ ಜೀವನ ಶೈಲಿ, ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕರ್ಮದಿಂದಾಗಲಿ ಪ್ರಜೆಯಿಂದಾಗಲಿ ಧನದಿಂದಾಗಲಿ ಅಮೃತತ್ವ ಅಮೃತತ್ವ ಪ್ರಾಪ್ತಿ ಇಲ್ಲ. ಅಮೃತತ್ವ ಅಂದ್ರೆ ಮೋಕ್ಷ. ತ್ಯಾಗೇನ ಏಕೆ ಅಮೃತತ್ವ ಮಾನಶುಭೋ, ಕೆಲವರು ತ್ಯಾಗದಿಂದಲೇ ಅಮೃತತ್ವವನ್ನು ಪಡೆದುಕೊಂಡ್ರು. ಇಲ್ಲಿ ತ್ಯಾಗ ಎಂಬ ಶಬ್ದಕ್ಕೆ ಅರ್ಥ ಅನಾತ್ಮ ಅಭಿಮಾನದ ತ್ಯಾಗ ಅಂತ. ಅಹಂಕಾರ ಮತ್ತು ಮಮಕಾರದ ತ್ಯಾಗ, ಅದೇ ಪ್ರಧಾನವಂತು. ನಾನು ಹೊರಗಡೆ ವಸ್ತುಗಳನ್ನು ಬಿಟ್ಟೆ, ಗಡ್ಡ ಬಿಟ್ಟೆ, ಕೂದಲು ಬಿಟ್ಟೆ, ಅದು ಮುಖ್ಯ ಅಲ್ಲ. ಅಹಂಕಾರ ಮಮಕಾರವನ್ನ ಬಿಡಬೇಕು. ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ. ಭಗವದ್ಗೀತೆ ಈ ಶ್ಲೋಕ ಎಷ್ಟು ಅದ್ಭುತವಾಗಿದೆ. ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ. ಅಂದ್ರೆ ಅಹಂಕಾರ ಮಮಕಾರವನ್ನು ಬಿಡೋದೇ ನಿಜವಾದ ತ್ಯಾಗ. ಈ ಅನಾತ್ಮದ ಅಭಿಮಾನ ಅನ್ನುವುದು ಅಹಂಕಾರ. ನಾನು ಹೊಂದಿರುವ ಧನ ಕನಕಗಳು, ನನ್ನ ಸಾಮರ್ಥ್ಯಗಳು, ನನ್ನ ಜೊತೆಯಲ್ಲಿರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಇರತಕ್ಕಂಥ ಅಭಿಮಾನ, ಶರೀರದ ಅಭಿಮಾನ, ನನ್ನ ಕೌಶಲ್ಯ ಇವುಗಳೆಲ್ಲ ಅಭಿಮಾನಗಳೇನಿದೆ ಇವುಗಳನ್ನು ಬಿಡಬೇಕು ಅಂತ ಸನ್ಯಾಸದಲ್ಲಿ ಮಾಡೋ ಪ್ರತಿಜ್ಞೆ ಅದು. ಭೂಹು ಭುವಃ ಸುವಹ, ಮೂರು ಲೋಕಕ್ಕೆ ಸಂಬಂಧಪಟ್ಟಂತಹ ನನ್ನ ಅಭಿಮಾನವನ್ನು ತ್ಯಾಗ ಮಾಡ್ತೇನೆ ಅಂತ. ಆದ್ದರಿಂದ ಈ ಅನಾತ್ಮ ತಾದಾತ್ಮ್ಯವನ್ನ ಬಿಡುವುದೇನಿದೆ ಅದೇ ಮೋಕ್ಷಕ್ಕೆ ಸಾಧನ. ಯಾಕಂದ್ರೆ ಮೋಕ್ಷ ಎನ್ನುವಂಥದ್ದು ಹೊಸದಾಗಿ ಪಡೆದುಕೊಳ್ಳುವಂಥದ್ದಲ್ಲ, ಅದು ಈಗಾಗಲೇ ಇದ್ದುಕೊಂಡಿರ್ತಕ್ಕಂಥದ್ದು. ನಮ್ಮೆಲ್ಲರ ಸ್ವರೂಪವಾಗಿ ಏನು ಭೂತವಸ್ತು ವಿಷಯತ್ವಾತ್. ಭೂತವಸ್ತು ಅಂದ್ರೆ ಈಗಾಗಲೇ ಇದ್ದುಕೊಂಡಿರುವ ಅನುಭವ ಸ್ವರೂಪವಾಗಿರುವ ಆತ್ಮ ಚೈತನ್ಯ, ಬ್ರಹ್ಮ ಚೈತನ್ಯ. ನಾವು ಒಂದು ಕ್ಷಣವೂ ಅದನ್ನ ಬಿಟ್ಟು ಅಗಲಿಲ್ಲ, ದೂರ ಆಗಲಿಲ್ಲ. ನಾವು ಪ್ರಪಂಚದಿಂದ ಬಿಟ್ಟು ಹೊರಟು ಹೋಗಿದ್ದೆವು, ದೂರ ಆಗಿದ್ದೆವು. ಆದ್ರೆ ಆತ್ಮನನ್ನ ಬಿಟ್ಟು ಒಂದು ಕ್ಷಣವೂ ಇರ್ಲೇ ಇಲ್ಲ ನಾವು. ಪ್ರಪಂಚವನ್ನು ಬಿಟ್ಟಿದ್ಯಾವಾಗ? ಎಚ್ಚರದ ಅವಸ್ಥೆಯಿಂದ ಕನಸಿನ ಅವಸ್ಥೆಗೆ ಹೋದಾಗ ಎಚ್ಚರ ಪ್ರಪಂಚವನ್ನು ಬಿಟ್ಟೆವು. ಕನಸಿನ ಅವಸ್ಥೆಯಿಂದ ಸುಷುಪ್ತಿಗೆ ಹೋದಾಗ ಎಚ್ಚರ ಕನಸು ಎರಡನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ನೆಲೆ ನಿಂತೆವು. ಪ್ರತಿನಿತ್ಯವೂ ನಾವು ಜಗತ್ತನ್ನು ಬಿಡ್ತಾ ಇರ್ತೇವೆ. ಸುಷುಪ್ತಿ ಅವಸ್ಥೆಗೆ ಹೋಗುವಾಗ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ, ಆಳು ಕಾಳು ಎಲ್ಲವನ್ನು ಬಿಟ್ಟು ಸನ್ಯಾಸ ಮಾಡಿರ್ತೇವೆ ನಾವು. ಸುಷುಪ್ತಿ ಒಂದು ರೀತಿಯ ಸನ್ಯಾಸ. ಆ ಎಲ್ಲವನ್ನ ಬಿಟ್ಟಾಗ ಮನಸ್ಸು ನೆಲೆಸುವುದು ಎಲ್ಲಿ? ಆತ್ಮನಲ್ಲಿಯೇ ಅಂತ. ಅಜ್ಞಾನಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ ಇಷ್ಟೇನೆ. ಅಜ್ಞಾನ ಅಂದ್ರೆ ಅನಾತ್ಮ ವಸ್ತುವಿನಲ್ಲಿ ತಾದಾತ್ಮ್ಯ ಪಡೆಯುವುದು. ಎತ್ತತ್ರ ಅನಾತ್ಮನಿ ಆತ್ಮ ಇತಿ ಮತಿ ಬಂಧ. ವಿವೇಕ ಚೂಡಾಮಣಿ ಹೇಳುತ್ತೆ, ಅನಾತ್ಮದಲ್ಲಿ ಆತ್ಮಭಾವಕ್ಕೆ ಬಂಧನ ಅಂತ ಕರೀತಾರೆ. ಮೋಕ್ಷ ಅಂತ ಹೇಳಿದ್ರೇನು? ಅನಾತ್ಮ ಭಾವವನ್ನು ಬಿಟ್ಟು ಆತ್ಮನಲ್ಲಿ ನೆಲೆ ನಿಲ್ಲುವುದು. ಆತ್ಮಜ್ಞಾನ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ನನ್ನ ಸ್ವರೂಪದಲ್ಲಿ ನಾನು ನೆಲೆ ನಿಲ್ಲುವುದೇ ಜ್ಞಾನ. ಅದು ತ್ಯಾಗ. ತ್ಯಾಗ ಅಂದ್ರೆ ಜ್ಞಾನಪೂರ್ವಕವಾದ ಸನ್ಯಾಸ, ಸುಮ್ಮನೆ ಬಿಡೋದಲ್ಲ. ನನಗೇನೋ ಉತ್ಸಾಹ ಬಂದ್ಬಿಡ್ತು ಅಥವಾ ಜೀವನದಲ್ಲಿ ಬಹಳ ಕಷ್ಟ ಬಂದ್ಬಿಡ್ತು,
ಅದಕ್ಕೆ ನಾನು ಎಲ್ಲ ಬಿಟ್ಟು ಬಿಟ್ಟೆ, ಅದರಿಂದ ಮೋಕ್ಷ ಆಗ್ತದೆ. ಯಾಕಂದ್ರೆ ಹಾಗೆ ಮೋಕ್ಷ ಆಗೋದಿಲ್ಲ. ಇರುವುದು ಒಂದೇ ಸತ್ಯ, ಅದಕ್ಕೆ ಹೊರತಾಗಿ ಎಲ್ಲವೂ ಮಿಥ್ಯಾ. ಆದ್ರಿಂದ ಮಿಥ್ಯಾ ಪ್ರಪಂಚಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ನಾನು ಸತ್ಯವಾದ ಆತ್ಮನಿದ್ದೇನೆ ಎಂಬ ಜ್ಞಾನದ ಬಲದಿಂದ ಆತ್ಮನಲ್ಲಿ ನೆಲೆ ನಿಂತು ಅನಾತ್ಮ ವಸ್ತುವನ್ನ ಬಿಡುವುದು, ಅದು ನಿಜವಾದ ತ್ಯಾಗ. ಅದ ಆರಂಭದಲ್ಲಿ ಮಮಕಾರದ ತ್ಯಾಗ, ಕೊನೆಗೆ ಅಹಂಕಾರದ ತ್ಯಾಗ. ನಾವು ತಿಳ್ಕೊಳ್ಳೋದು ಮೊದಲು ಅಹಂಕಾರ ತ್ಯಾಗ, ಆಮೇಲೆ ಮಮಕಾರ ತ್ಯಾಗ ಅಂತ ಅಲ್ಲ. ಮೊದಲು ಮಮಕಾರದ ತ್ಯಾಗ. ಸನ್ಯಾಸದ ಪ್ರಕ್ರಿಯೆಯಲ್ಲಿ ನೋಡಿದಾಗ ಆರಂಭದಲ್ಲಿ ಅವನಿಗೇನು ಜ್ಞಾನ ಆಗಿರೋದಿಲ್ಲ. ಜ್ಞಾನಕ್ಕಾಗಿ ಅವನು ಹೊರಟಿದ್ದಾನೆ. ನನ್ನದು ಎನ್ನುವ ವಸ್ತುಗಳನ್ನೆಲ್ಲ ಅವನು ಪರಿತ್ಯಜಿಸಿದ್ದಾನೆ. ಆವಾಗ ಅಹಂಕಾರ ಅನ್ನೋದು ಕ್ಷೀಣ ಆಗ್ತದೆ, ದುರ್ಬಲಗೊಳ್ಳುತ್ತದೆ. ಅಹಂಕಾರ ಪುಷ್ಟಿಗೊಂಡಿದ್ದೇ ಮಮಕಾರದ ಬಾಹುಳ್ಯದಿಂದಾಗಿ. ನನ್ನದು ಎನ್ನುವ ಅನೇಕ ವಸ್ತುಗಳನ್ನು ಹೊಂದಿರುವ ವ್ಯಕ್ತಿಗೆ ವಿಶೇಷವಾದ ಅಹಂಕಾರ ಇರ್ತದೆ. ಅಹಂಕಾರ ಅಲಂಕಾರವಾಗಿರ್ತದೆ ಅವನಿಗೆ. ನಾನು ಅಧಿಕಾರವನ್ನು ಹೊಂದಿದ್ದೇನೆ, ಆಸ್ತಿಯನ್ನು ಹೊಂದಿದ್ದೇನೆ, ಸೌಂದರ್ಯವನ್ನು ಹೊಂದಿದ್ದೇನೆ, ಬುದ್ಧಿವಂತಿಕೆಯನ್ನು ಹೊಂದಿದ್ದೇನೆ. ಹೊಂದಿರುವಂಥದ್ದು ಜಾಸ್ತಿ ಇದ್ದಷ್ಟು ಅಹಂಕಾರ ಬಲವಾಗಿರ್ತದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಾ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಒಂದೊಂದಿದ್ರೆ ಅನರ್ಥಕ್ಕೆ ಕಾರಣ ಆಗುತ್ತೆ, ನಾಲ್ಕು ಒಟ್ಟಿಗೆ ಇದ್ರೆ. ನಮಗೆ ನಾಲ್ಕು ಅಲ್ಲ, ತುಂಬಾ ಇರುತ್ತೆ. ತುಂಬಾ ಮಮಕಾರ ಇದ್ದಷ್ಟು ಅಹಂಕಾರದ ಆರ್ಭಟ ಜಾಸ್ತಿ, ತತ್ಸಂಬಂಧಿಯಾದ ಸಂಸಾರಿಕ ತಾಪತ್ರಯಗಳು ಜಾಸ್ತಿ. ಅದಕ್ಕೆ ಮೊದಲು ಮಮಕಾರವನ್ನು ಬಿಡುವಂಥದ್ದು, ಆಮೇಲೆ ಅಹಂಕಾರ ಅನ್ನುವಂಥದ್ದು ಸಂಕುಚಿತವಾಗ್ತದೆ. ಅದನ್ನ ಅಟ್ಯಾಕ್ ಮಾಡೋದು ಸುಲಭ. ಮಮಕಾರ ಬಿಟ್ಟ ಮಾತ್ರಕ್ಕೆ ಅಹಂಕಾರ ಪೂರ್ತಿ ಹೊರಟೋಯ್ತು ಅಂತ ಅರ್ಥ ಅಲ್ಲ. ಒಂದಿಷ್ಟು ಇಟ್ಕೊಂಡಿರ್ತದೆ. ಅದು ಅಜ್ಞಾನ ವಶದಿಂದ ಒಂದಿಷ್ಟು ಅಭಿಮಾನ ಇಟ್ಕೊಂಡಿರುತ್ತೆ. ಅದನ್ನ ಜ್ಞಾನದಿಂದ ನೋಡಪ್ಪ, ಈ ಅಹಂಕಾರ ಅನ್ನುವಂಥದ್ದೇನು ಇದೆ ಅದು ಅವಿವೇಕ, ಅದು ಅಜ್ಞಾನ. ನಿನ್ನ ನಿಜವಾದ ಅಸ್ತಿತ್ವ ಪರಮಾತ್ಮ ಸ್ವರೂಪವಾದದ್ದು, ದೇಹ ಮನಸ್ಸು ಬುದ್ಧಿಗಳಿಗಿಂತ ವ್ಯತಿರಿಕ್ತವಾದದ್ದು, ಅದು ಅಸಂಗವಾದ ಆತ್ಮವಸ್ತು ಇದೆ ಎಂಬಂತಹ ತಿಳುವಳಿಕೆಗೆ ಅವನ ಮನಸ್ಸು ರೆಡಿಯಾಗಿರ್ತದೆ, ಸಿದ್ಧವಾಗಿರ್ತದೆ. ಆದ್ದರಿಂದ ಅಹಂಕಾರವನ್ನು ಮಿಥ್ಯಾಗೊಳಿಸಿ ಆತ್ಮಲ್ಲಿ ನೆಲೆ ನಿಲ್ಲಲಿಕ್ಕೆ ಅನುಕೂಲ ಆಗ್ತದೆ. ಆತ್ಮನಲ್ಲಿ ನೆಲೆ ನಿಲ್ಲುವುದು ಅಂದ್ರೆ ಅಹಂಕಾರ ಬಿಡೋದು ಅಂತ ಅರ್ಥ. ಮೊದಲು ಮಮಕಾರವನ್ನು ಬಿಡಬೇಕು, ಆಮೇಲೆ ಸನ್ಯಾಸ, ಒಂದು ವಿಧಿವತ್ತಾದ ಸನ್ಯಾಸ ಪ್ರಕ್ರಿಯೆ ಆಯಿತು. ಸನ್ಯಾಸ ಆದ ಮೇಲೆ ಜ್ಞಾನಕ್ಕೆ ಅವನು ಪ್ರಯತ್ನಿಸ್ತಾನೆ. ಜ್ಞಾನದಿಂದಾಗಿ ಅಹಂಕಾರವನ್ನು ಕೂಡ ಮಿಥ್ಯಾ ಮಾಡಿಕೊಳ್ತಾನೆ. ಆಗ ಅವನಿಗೆ ಆತ್ಮಜ್ಞಾನ ಆಗ್ತದೆ. ಜ್ಞಾನವೇ ಮೋಕ್ಷಕ್ಕೆ ನೇರವಾದಂತ ಕಾರಣ. ಆದ್ರಿಂದ ತ್ಯಾಗೇನ ಅಮೃತತ್ವ ಮಾನಶು, ತ್ಯಾಗದಿಂದ ಮೋಕ್ಷ ಎಂಬ ಮಾತಿಗೆ ಅರ್ಥ ಜ್ಞಾನದಿಂದ ಮೋಕ್ಷ ಅಂತಾನೆ ಅರ್ಥ. ಜ್ಞಾನ ಮತ್ತು ತ್ಯಾಗ ಎರಡೂ ಕೂಡ ಒಂದೇ ಸಂದರ್ಭದಲ್ಲಿ ಘಟಿಸುವಂತ. ಜ್ಞಾನವಿಲ್ಲದೆ ತ್ಯಾಗ ಇಲ್ಲ, ಅದನ್ನು ಎತ್ತಿ ಹಿಡಿದಿದ್ದಾರೆ. ಆಮೇಲೆ ಆ ಸನ್ಯಾಸದ ವರ್ಣನೆ ಎನ್ನುವಂಥದ್ದು ಮುಂದಿನ ಮಂತ್ರದಲ್ಲಿ ಬರ್ತದೆ. ಸನ್ಯಾಸಿಯ ಲಕ್ಷಣ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ತಾರೆ. ವೇದ ಮುಂದೆ ಹೇಳ್ತಾರೆ ಆ ಅಮೃತತ್ವದ ಲಕ್ಷಣವನ್ನು ಹೇಳ್ತಾರೆ. ಅಮೃತತ್ವ ಅಂದ್ರೆ ಮೋಕ್ಷ. ಮೋಕ್ಷ ಅಂದ್ರೆ ಏನು ಅಂತ ಮಂತ್ರದ ಇನ್ನ ಅರ್ಧ ಭಾಗ ಹೇಳುತ್ತೆ. ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ಯತ್ ಅಮೃತತ್ವಂ ಯತಯಃ ವಿಶಂತಿ ತತ್ ನಾಕಂ ಪರೇಣ ಗುಹಾಯಾಂ ನಿಹಿತಂ ವಿಭ್ರಾಜತೆ ಅಂತ ಹೇಳುತ್ತೆ. ಯತ್ ಅಮೃತತ್ವಂ, ಯಾವ ಅಮೃತತ್ವವಿದೆಯೋ, ಯತಯಃ ವಿಶಂತಿ, ಯತಿಗಳು ಅದನ್ನ ಪಡೆದುಕೊಳ್ತಾರೋ. ವಿಶಂತಿ ಅಂದ್ರೆ ಪ್ರವೇಶಿಸೋದು ಅಂತ, ಹೋಗೋದು ಅಂತ ಅರ್ಥ. ಯತಿಗಳು ವಿಶಂತಿ, ಯತಿಗಳು ಪಡೆದುಕೊಳ್ತಾರೆ ಅನ್ನೋ ಮಾತಿಗೆ ಅರ್ಥ ದೇಶಕಾಲದಲ್ಲಿ ಪಯಣ ಮಾಡಿ ಪಡೆದುಕೊಳ್ತಾರೆ ಅಂತಲ್ಲ. ಅಜ್ಞಾನವನ್ನು ಕಳೆದುಕೊಂಡು ಈಗಾಗಲೇ ಇದ್ದುಕೊಂಡಿರುವ ಆತ್ಮನನ್ನು ಅರಿತುಕೊಳ್ತಾರೆ ಅಂತ. ಪಡೆದುಕೊಳ್ಳುತ್ತಾರೆ ಎಂಬ ಮಾತಿಗೆ ಅರ್ಥ ಅರಿತುಕೊಳ್ತಾರೆ ಅಂತಲೇ ಅರ್ಥ. ಯಾಕಂದ್ರೆ
ಅದು ನಮಗಿಂತ ಭಿನ್ನವಾಗಿದ್ರೆ ನಾವು ಪಡೆದುಕೊಳ್ಳಬಹುದು. ನಾವೇ ಆಗಿದ್ರೆ ನಾವು ಪಡೆದುಕೊಳ್ಬೇಕು. ಆದ್ರಿಂದ ಭ್ರಮೆಯಿಂದಾಗಿ ಅದು ನನಗಿಂತ ಭಿನ್ನ ಅಂತ ಭಾಸ ಆಗ್ತಾ ಇದೆ. ಭ್ರಮೆ ಕಳೆಯುವುದು ಅದನ್ನು ಪಡೆದುಕೊಂಡಂತೆ. ಭ್ರಮೆ ಕಳೆಯುವ ಮೂಲಕ ಆತ್ಮನಲ್ಲಿ ಆತ್ಮನೇ ನಾನೆಂದು ಅರಿಯುವುದು ಅದು ಹೊಸದಾಗಿ ಪಡೆದುಕೊಂಡಂತೆ. ಆದ್ರಿಂದ ಲೌಕಿಕ ಶಬ್ದವನ್ನ ಹಾಗೆ ಪ್ರಯೋಗಿಸಬೇಕಾಗ್ತದೆ. ಯತಯ ವಿಶಂತಿ, ಪ್ರವೇಶಿಸುತ್ತಾರೆ ಅಂತ. ಈ ಯಾವುದದು ಅಮೃತತ್ವ ಅಥವಾ ಮೋಕ್ಷ ಅಂದ್ರೆ ಅವರು ಪ್ರವೇಶಿಸುವ ಮೋಕ್ಷ ಹೇಗಿದೆ ಅಂದ್ರೆ ತತ್ ನಾಕಂ ಪರೇಣ ಅಂತ. ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳ್ತಾರೆ. ನಾಕ ಅಂದ್ರೆ ಸ್ವರ್ಗ ಅಂತ ಅರ್ಥ. ಸ್ವರ್ಗ ಅಂದ್ರೆ ಸುಖ ಅಂತ ಅರ್ಥ. ಸ್ವಹ ಅಂದ್ರೆ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ. ಸ್ವರ್ಗಚ್ಛತಿ ಇತಿ ಸ್ವರ್ಗ, ಸುಖವನ್ನ ಪಡೆದುಕೊಳ್ಳುತ್ತಾನೆ, ಆದ್ದರಿಂದ ಸ್ವರ್ಗ ಅಂತ ಅರ್ಥ. ಯಾವ ಜಾಗದಲ್ಲಿ ಕೇವಲ ಸುಖ ಮಾತ್ರ ಅವನಿಗೆ ಲಭ್ಯವಾಗುತ್ತೋ, ದುಃಖದ ಸಂಸ್ಪರ್ಶವೇ ಇರೋದಿಲ್ವೋ, ಆ ಜಾಗಕ್ಕೆ ಸ್ವರ್ಗ ಅಂತ ಹೆಸರು. ಸ್ವರ್ಗ ಎಂಬ ಶಬ್ದಕ್ಕೆ ಕೇವಲ ಸುಖದ ಅನುಭವ ಆಗುವುದು ಅಂತ ಅರ್ಥ. ನಾಕ ಅನ್ನೋ ಶಬ್ದಕ್ಕೂ ಅರ್ಥ ಅದೇನೆ. ಕಮ್ ಅಂದ್ರೆ ಸಂಸ್ಕೃತದಲ್ಲಿ ಸುಖ ಅಂತಾನೆ. ಅಕಮ್ ಅಂತ ಹೇಳಿದ್ರೆ ದುಃಖ ಅಂತ. ಅಂದ್ರೆ ವಿರೋಧ ಶಬ್ದ, ವಿರುದ್ಧ ಶಬ್ದ ಅದು. ಕಮ್ ಅಕಮ್, ಅಕಮ್ ಅಂದ್ರೆ ದುಃಖ. ನ ಅಕಂ, ದುಃಖವಲ್ಲದ್ದು ಅಂದ್ರೆ ಕೇವಲ ಸುಖ ಅಂತ. ಡಬಲ್ ನೆಗೆಟಿವ್ ಅನ್ನು ಬಳಸಿದ್ದಾರೆ. ಕೇವಲ ಸುಖ ಇರುವಂತಹ ಸ್ಥಿತಿ ಅಂತ ಅರ್ಥ. ಅಂದ್ರೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ. ಸ್ವರ್ಗ ಅಂದ ತಕ್ಷಣ ನನ್ನ ತಲೆಯಲ್ಲಿ ಬರೋದು ದೇವೇಂದ್ರಾದಿಗಳು ಇರುವುದು ಅಂತ. ಅದಷ್ಟೇ ಅಲ್ಲ, ಭೂಲೋಕದಿಂದ ಮೇಲಕ್ಕೆ ಇರುವ ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ, ಇಷ್ಟು ಸಪ್ತ ಊರ್ಧ್ವ ಲೋಕವನ್ನು ಕೂಡ ಸ್ವರ್ಗಲೋಕಗಳು ಎಂಬುದಾಗಿ ಹೇಳ್ತಾರೆ. ಆ ಸ್ವರ್ಗಲೋಕದಲ್ಲಿ ಬ್ರಹ್ಮಲೋಕವನ್ನು ಸೇರಿಸಿ ಚತುರ್ಮುಖನಿರುವ ಬ್ರಹ್ಮಲೋಕವು ಸ್ವರ್ಗದಲ್ಲಿ ಶ್ರೇಷ್ಠವಾದ ಸ್ವರ್ಗ, ಬ್ರಹ್ಮಲೋಕ. ಅಲ್ಲಿ ಸಿಗುವ ಸುಖಕ್ಕಿಂತಲೂ ಮಿಗಿಲಾದದ್ದು ಅಂತ. ಎಂಥ ಅದ್ಭುತವಾದ ಮಾತು. ಮೋಕ್ಷ ಸುಖ ಅನ್ನೋದು ಬ್ರಹ್ಮಲೋಕದ ಸುಖಕ್ಕಿಂತಲೂ ಮಿಗಿಲಾದದ್ದು. ತೈತ್ತರೀಯ ಉಪನಿಷತ್ತಿನ ಬ್ರಹ್ಮಾನಂದ ಮೀಮಾಂಸೆ ಎನ್ನುವ ಭಾಗದಲ್ಲಿ ಈ ಬ್ರಹ್ಮಾನಂದದ ವರ್ಣನೆ ಇಷ್ಟು ಸುಂದರವಾಗಿ ಬರ್ತದೆ. ಒಂದು 11 ಮಜಲುಗಳನ್ನ ಹೇಳ್ತಾ, ಮನುಷ್ಯನ ಆನಂದ, ಮನುಷ್ಯ ಗಂಧರ್ವರ ಆನಂದ, ದೇವಗಂಧರ್ವಾನಾಂ ಆನಂದ, ದೇವಾನಾಂ ಆನಂದ, ಪಿತೃನಾಮ ಆನಂದ, ಆಜಾನಜಾನಾಂ ದೇವಾನ್, ಹೀಗೆ ಹೇಳ್ತಾ ಹೇಳ್ತಾ ಕೊನೆಗೆ ಬೃಹಸ್ಪತಿರಾನಂದ, ಪ್ರಜಾಪತಿರಾನಂದ, ಬ್ರಹ್ಮಣ ಆನಂದ ಅಂತ ಬರುತ್ತೆ. ಬ್ರಹ್ಮಣ ಅಂದ್ರೆ ಚತುರ್ಮುಖ ಬ್ರಹ್ಮನ ಆನಂದ. ಅದನ್ನು ಮೀರಿದ್ದು ಈ ಆತ್ಮನ ಆನಂದ ಅನ್ನುವಂಥದ್ದು. ಆದ್ರಿಂದ ಸ್ವರ್ಗಕ್ಕೂ ಮಿಗಿಲಾದದ್ದು ಪರೇಣ ನಾಕ. ಆಮೇಲೆ ಎಲ್ಲಿಗೆ ಹೋಗಬೇಕು ಆ ಸುಖ ಪಡೆಯೋದಕ್ಕೆ? ಎಷ್ಟು ದೂರ ಪ್ರಯಾಣ ಮಾಡಬೇಕು ಅಂದ್ರೆ, ಇಲ್ಲ, ನಿಹಿತಂ ಗುಹಾಯಾಮ್. ಅದ್ಭುತವಾದ ಮಾತು. ಗುಹೆಯಲ್ಲಿ ನಿಹಿತಂ ಅಂದ್ರೆ ಚೆನ್ನಾಗಿ ಇಡಲ್ಪಟ್ಟಿದೆ. ಯಾವ ಗುಹೆಯಲ್ಲಿ ಇಟ್ಟಿದ್ದಾರೆ ನೋಡೋಣ ಅಂದ್ರೆ, ಹೃದಯ ಗುಹಾಯಾಮ್. ಗುಹಾ ಎನ್ನುವ ಶಬ್ದ ವೇದಾಂತದಲ್ಲಿ ಬಂದಾಗ್ಲೆಲ್ಲ ಬುದ್ಧಿ ಗುಹೆ ಅಥವಾ ಹೃದಯ ಗುಹೆ ಅಂತ ತೆಗೆದುಕೊಳ್ಳಬೇಕು. ಮನಸ್ಸು ಬುದ್ಧಿಯನ್ನೇ ಇಲ್ಲಿ ಗುಹೆ ಎಂಬುದಾಗಿ ಕರೆದಿದೆ. ಗುಹೆ ಅಂದ್ರೆ ಗೂಢವಾಗಿ ಇರುವಂತದ್ದು ಅಂತ. ಯಾವುದು ರಹಸ್ಯವಾಗಿ ಇಡಲ್ಪಟ್ಟಿದ್ಯೋ ಅದು ಗುಹೆಯಲ್ಲಿ ಇರ್ತಿತ್ತು. ಹಿಂದೆಲ್ಲ ವಿಶೇಷವಾದ ವಜ್ರ, ವೈಢೂರ್ಯ ಮುಂತಾದವುಗಳನ್ನ ಗುಪ್ತವಾಗಿ ಒಂದು ಯಾರಿಗೂ ಕಾಣದ ರೀತಿಯಲ್ಲಿ ಇಡ್ತಿದ್ರು. ಆದ್ರಿಂದ ಗುಹೆಯಲ್ಲಿ ಇಡಲ್ಪಟ್ಟಿದ್ದು ಅಂದ್ರೆ ಗುಪ್ತವಾಗಿ, ರಹಸ್ಯವಾಗಿ, ಮನಸ್ಸು ಬುದ್ಧಿಯ ಹಿಂದೆ ಅದು ಇಡಲ್ಪಟ್ಟಿದೆ. ಮನಸ್ಸು ಬುದ್ಧಿಯಲ್ಲಿ ಇಡಲ್ಪಟ್ಟಿದೆ ಅಂತ ಹೇಳಿ. ಗುಹಾಯಾಮ್ ಅಂದ್ರೆ ಮನಸ್ಸು ಬುದ್ಧಿಯಲ್ಲಿ. ಮನಸ್ಸು ಬುದ್ಧಿಯಲ್ಲಿ ಹೇಗೆ ಇಡಲ್ಪಟ್ಟಿದೆ ಅಂದ್ರೆ, ಮನಸ್ಸು ಬುದ್ಧಿಯಲ್ಲಿ ತೋರುವ ಆಭಾಸ ಇದೆಯಲ್ಲ, ಅದರ ಮೂಲಕವಾಗಿಯೇ ಸಾಕ್ಷಿಯನ್ನ ನಾವು ಅರಿತುಕೊಳ್ಳಬಹುದಾಗಿದೆ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ.
ಪ್ರತಿಬೋಧಂ ಬೋಧಂ ಪ್ರತಿಯೊಂದು ಆಲೋಚನೆಯನ್ನು ನಾವು ಗಮನಿಸುತ್ತಾ ಅಮೃತತ್ವವನ್ನ ಪಡೆದುಕೊಳ್ಳುತ್ತಾರೆ. ಅಂದ್ರೆ ಆಲೋಚನೆಯನ್ನು ಬೆಳಗುವ, ಆಲೋಚನೆ ಇಲ್ಲದ್ದನ್ನೂ ಬೆಳಗುವ, ವೃತ್ತಿರಹಿತ ವೃತ್ತಿ ಸಹಿತ ಎರಡನ್ನೂ ಬೆಳಗುವ ಯಾವೊಂದು ಚೇತನ ಇದೆಯೋ ಅದೇ ಸಾಕ್ಷಿ ಚೈತನ್ಯ, ಅದೇ ಆನಂದ ಸ್ವರೂಪ, ಅದೇ ಪರಬ್ರಹ್ಮ. ಸ್ವರ್ಗಕ್ಕಿಂತ ಮಿಗಿಲಾದ ಹೃದಯ ಗುಹೆಯಲ್ಲಿ ಇಡಲ್ಪಟ್ಟ ಆ ಮೋಕ್ಷ ಅಥವಾ ಅಮೃತತ್ವ ಅಂದ್ರೂ ಒಂದೇ, ಮೋಕ್ಷ ಅಂದ್ರೂ ಒಂದೇ, ಪರಬ್ರಹ್ಮ ಅಂದ್ರೂ ಒಂದೇ, ಸಾಕ್ಷಿ ಚೈತನ್ಯ ಅಂದ್ರೂ ಒಂದೇ. ಆ ಸಾಕ್ಷಿ ಚೈತನ್ಯ ಅಂದ್ರೆ ಬ್ರಹ್ಮವೇ, ಸಾಕ್ಷಿ ರೂಪದಲ್ಲಿ ನೋಡುವಂಥದ್ದು ಯಾವುದನ್ನ? ಪರಬ್ರಹ್ಮವನ್ನೇ. ಅದು ವಿಭ್ರಾಜತೆ, ಅದು ಸ್ವಯಂ ಪ್ರಕಾಶವಾಗಿದೆ. ವಿಶೇಷೇಣ ಭ್ರಾಜತೆ, ಪ್ರಕಾಶತೆ. ಆ ಅಮೃತತ್ವವನ್ನು ಪಡೆಯುವುದಕ್ಕೆ, ಆ ವಿಶೇಷವಾದ ಸುಖವನ್ನು ಅನುಭವಿಸುವುದಕ್ಕೆ ನಾವು ದೂರ ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ಹೃದಯದ ಒಳಗೆ ಸಾಕ್ಷಿ ರೂಪದಿಂದ ಸ್ವಯಂ ಪ್ರಕಾಶವಾಗಿ ಬೆಳಗುತ್ತಿರುವ ಆತ್ಮನನ್ನು ಕಂಡುಕೊಳ್ಳಬೇಕು. ಅದು ಬೆಳಗುತ್ತಾ ಇದೆ ಎಂಬುದಾಗಿ ವೇದಾಂತದ ಒಂದು ನಿಲುವನ್ನ, ಜೀವ ಬ್ರಹ್ಮೈಕ್ಯದ ಒಂದು ನಿಲುವನ್ನ ಇದು ಪ್ರಕಟಪಡಿಸ್ತಾ ಇದೆ. ಇನ್ನು ಮುಂದುವರಿದು ಈ ಮೋಕ್ಷಕ್ಕೆ ಸಾಧನೆಯನ್ನು ಹೇಳುತ್ತೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಇಲ್ಲಿ ಎರಡು ಪಾಠ ಇದೆ. ಪರಾಮೃತಾಹ ಪರಿಮುಚ್ಯಂತಿ ಅಂತ ಬೇರೆ ಕಡೆಗಿದೆ, ಇಲ್ಲಿ ಪರಾಮೃತಾತ್ ಪರಿಮುಚ್ಯಂತಿ ಅಂತ ಇದೆ. ಎರಡು ಅರ್ಥವನ್ನು ನೋಡೋಣ. ಇಲ್ಲಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗ ಯತಯ ಶುದ್ಧ ಸತ್ವಾಹ. ಆ ಮೋಕ್ಷವನ್ನು ಪಡೆಯುವಂತಹ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾರೆ. ವೇದಾಂತ ವಿಜ್ಞಾನ ಸುನಿಶ್ಚಿತ ಅರ್ಥರು ಅಂತ. ಏನು ಈ ಶಬ್ದಕ್ಕರ್ಥ? ಈ ಮಂತ್ರ ಮುಂಡಕೋಪನಿಷತ್ತಲ್ಲೂ ಕೂಡ ಬರುತ್ತೆ. ಆದ್ರಿಂದ ನಾವು ಶಂಕರ ಭಾಷ್ಯವನ್ನೇ ನೋಡ್ಬೋದು. ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಇದಕ್ಕೆ? ವೇದಾಂತ ಜನಿತ ವಿಜ್ಞಾನಂ ವೇದಾಂತ ವಿಜ್ಞಾನಂ. ಮುಂಡಕೋಪನಿಷತ್ತಿನ 3ನೆಯ ಅಧ್ಯಾಯದ 2ನೆಯ ಖಂಡದ 6ನೇ ಮಂತ್ರ. ವೇದಾಂತ ಜನಿತ ವಿಜ್ಞಾನಂ ವೇದಾಂತ ವಿಜ್ಞಾನಂ. ವೇದಾಂತದಿಂದ ಹುಟ್ಟಿದ ಜ್ಞಾನಕ್ಕೆ ವೇದಾಂತ ವಿಜ್ಞಾನ ಅಂತ ಹೇಳ್ತಾರೆ. ನಾವು ವಿಜ್ಞಾನ ಅಂದ್ರೆ ಸ್ಪೆಷಲ್ ಸೈನ್ಸ್ ಅಂತಲ್ಲ, ಹಾಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿಜ್ಞಾನ ಅಂದ್ರೆ ಜ್ಞಾನ ಅಂತ, ವಿವೇಕ. ವೇದಾಂತದಿಂದ ಹುಟ್ಟಿದಂತಹ ಜ್ಞಾನ ವೇದಾಂತ ವಿಜ್ಞಾನ. ವೇದಾಂತ ಅಂದ್ರೆ ಏನು? ಉಪನಿಷತ್ತುಗಳು. ತಸ್ಯಾರ್ಥ ಪರಮಾತ್ಮ ವಿಜ್ಞೇಯ. ಅರ್ಥ ಅಂತ ಹೇಳಿದ್ರೆ ಏನು ಅಲ್ಲಿ? ವಿಜ್ಞೇಯ ಪರಮಾತ್ಮ, ತಿಳಿದುಕೊಳ್ಳಬೇಕಾದ ಪರಮಾತ್ಮ ವಸ್ತು, ಅರಿಯಬೇಕಾದ ಪರಮಾತ್ಮನು ಅಲ್ಲಿ ಅರ್ಥ ಅನ್ನೋ ಶಬ್ದಕ್ಕರ್ಥ. ಸುನಿಶ್ಚಿತಾಹ ಅಂದ್ರೆ ಏನರ್ಥ? ಯೇಷಾಂ ತೇ. ಸುನಿಶ್ಚಿತ ಅಂದ್ರೆ ಚೆನ್ನಾಗಿ, ಸ್ಪಷ್ಟವಾಗಿ, ನಿಚ್ಚಳವಾಗಿ, ಸಂಶಯ ವಿಪರ್ಯಯ ರಹಿತವಾಗಿ ಅಂತ ಅರ್ಥ. ವೇದಾಂತ ಜ್ಞಾನದಿಂದ ಆ ಪರಬ್ರಹ್ಮ ಪರಮಾತ್ಮನನ್ನ ಸಂಶಯರಹಿತವಾಗಿ ತಿಳಿದುಕೊಂಡವರಿಗೆ ಹೆಸರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಬಹುವಚನ, ಸನ್ಯಾಸಿಗಳು ಅಂತ ತಕೊಂಡು ಹೇಳಿರೋದು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಎಂಬ ಮಾತಿಗೆ ಅರ್ಥ ಏನು? ಉಪನಿಷತ್ತುಗಳಿಂದ ಹುಟ್ಟಿದ ಜ್ಞಾನದಿಂದ ಸಂಶಯ ವಿಪರ್ಯಯ ರಹಿತವಾದ ನಿಶ್ಚಯಾತ್ಮಿಕವಾದ ಪರಮಾತ್ಮ ಜ್ಞಾನವನ್ನ ಪಡೆದವರು. ಇಲ್ಲಿ ಸುನಿಶ್ಚಿತ ಅನ್ನುವ ಶಬ್ದಕ್ಕರ್ಥ ಸ್ಪಷ್ಟವಾದ ಜ್ಞಾನ ಇದೆ ಅವರಿಗೆ, ಸಂದೇಹ ಇಲ್ಲದ ಸ್ಪಷ್ಟವಾದ ಜ್ಞಾನ ಅಂದ್ರೆ ಯಾವುದು?
ಜೀವ ಬ್ರಹ್ಮೈಕ್ಯ ಜ್ಞಾನ. ನಾನು ವೇದಾಂತವನ್ನು ಸರಿಯಾಗಿ ಅರಿತುಕೊಂಡೆ ಅಂತ ಹೇಳಿದ್ರ ಅರ್ಥ ಈ ಜೀವವೇ ಪರಬ್ರಹ್ಮ ಎಂಬುದಾಗಿ ಅರಿತುಕೊಳ್ಳುವುದೇ ಸರಿಯಾದ ಜ್ಞಾನ. ಆರಂಭದಲ್ಲಿ ಪರೋಕ್ಷ ಜ್ಞಾನ, ನಂತರ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಸೃಷ್ಟಿಕರ್ತನಾದ ಪರಬ್ರಹ್ಮ ಎನ್ನುವ ವಸ್ತು ಇದೆ, ಈ ಶರೀರ ಮನಸ್ಸು ಬುದ್ಧಿಗಳಿಗಿಂತ ವ್ಯತಿರಿಕ್ತವಾದ ಸಾಕ್ಷಿ ಚೈತನ್ಯ ಅನ್ನೋದಿದೆ, ಇದೆಲ್ಲ ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಯಾವುದು? ಆ ಸೃಷ್ಟಿಕರ್ತನಾದ ಪರಬ್ರಹ್ಮ ಪರಮಾತ್ಮನೇ ನನ್ನ ಮನಸ್ಸು ಬುದ್ಧಿಯನ್ನ ಬೆಳಗುವ ಸಾಕ್ಷಿ ಚೈತನ್ಯವಾಗಿದೆ, ಜೀವವೇ ಪರಬ್ರಹ್ಮ. ಇದು ಸುನಿಶ್ಚಿತವಾದ ಅರ್ಥ. ಪರಮಾತ್ಮನನ್ನು ಸರಿಯಾಗಿ ತಿಳಿಯುವುದು ಅಂದ್ರೆ ಹೀಗೆ. ಇದು ಅದ್ವೈತ ವೇದಾಂತದ ಪ್ರಕ್ರಿಯೆ. ದ್ವೈತ ವೇದಾಂತದ ಪ್ರಕ್ರಿಯೆ ಬೇರೆ ಇದೆ. ಆದ್ರೆ ವೇದಾಂತವನ್ನ ಸರಿಯಾಗಿ ಪರಿಶೀಲಿಸಿದಾಗ, ಅನೇಕ ವೇದಾಂತ ವಾಕ್ಯಗಳನ್ನು ಪರಿಶೀಲಿಸಿದಾಗ ಇದೇ ಸುನಿಶ್ಚಿತವಾದ ಅರ್ಥ ಅಂತ ನಮ್ಗೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆಯಲ್ಲಿ ಈ ರೀತಿ ಜೀವ ಬ್ರಹ್ಮೈಕ್ಯ ವಿಚಾರವನ್ನು ಹೇಳಿದ್ದಿದ್ರೆ ಅದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸಬಹುದಿತ್ತು. ಆದ್ರೆ ಉಪಕ್ರಮ ಉಪಸಂಹಾರಾದಿ ಷಡ್ವಿಧ ಲಿಂಗಗಳಿಂದ ಪ್ರತಿ ಉಪನಿಷತ್ತುಗಳನ್ನ ಪರಿಶೀಲಿಸಿ ತಾತ್ಪರ್ಯ ನಿರ್ಣಯ ಮಾಡಿದಾಗ ನಮಗೆ ತಿಳಿಯುವಂಥದ್ದೇನು? ಜೀವ ಬ್ರಹ್ಮೈಕ್ಯವೇ ಉಪನಿಷತ್ತಿನ ಮುಖ್ಯ ತಾತ್ಪರ್ಯ ಎಂಬುದಾಗಿ. ಬೇರೆ ರೀತಿಯ ವಾಕ್ಯಗಳು ಅಲ್ಲಲ್ಲಿ ಸಿಗಬಹುದು, ಆದ್ರೆ ಅದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಅಧ್ಯಯನ ಮಾಡಿದಾಗ ಆ ವಾಕ್ಯಗಳಿಗೂ ಕೂಡ ಪರೋಕ್ಷವಾಗಿ ಜೀವಬ್ರಹ್ಮ ಐಕ್ಯದಲ್ಲಿಯೇ ಅದು ಅನ್ವಯ ಆಗುತ್ತದೆ ಎನ್ನುವುದು ಗೊತ್ತಾಗ್ತದೆ. ತತ್ವ ಸಮನ್ವಯಾತ್ ಎನ್ನುವ ಸೂತ್ರದಲ್ಲಿ ಬಾದರಾಯಣ ಸೂತ್ರಕ್ಕೆ ಶಂಕರರು ಭಾಷ್ಯವನ್ನು ಬರಿತಾ ಹಾಗೆ ಹೇಳ್ತಾರೆ, ಎಲ್ಲ ವೇದಾಂತ ವಾಕ್ಯಗಳಿಗೂ ಪರಬ್ರಹ್ಮದಲ್ಲಿಯೇ ತಾತ್ಪರ್ಯವಿದೆ ಅಂತ, ಜೀವಬ್ರಹ್ಮ ಐಕ್ಯದಲ್ಲಿಯೇ ತಾತ್ಪರ್ಯ ಇದೆ. ಅದನ್ನ ಸರಿಯಾಗಿ ತಿಳಿದುಕೊಂಡವರು ಸನ್ಯಾಸಿಗಳು, ಮೊದಲನೇ ಸನ್ಯಾಸಿಯಲ್ಲಿ ಮೊದಲನೇ ಲಕ್ಷಣ ಸರಿಯಾಗಿ ವೇದಾಂತ ಶಾಸ್ತ್ರವನ್ನು ಓದಿರಬೇಕು, ಗುರುಮುಖೇನ ಪಾಠ ಆಗಿರಬೇಕು. ಆಮೇಲೆ ಸನ್ಯಾಸ ಯೋಗಾತ್ ಶುದ್ಧ ಸತ್ವಾಹ. ಎರಡನೇ ಸಂಗತಿ ಏನಪ್ಪಾ ಅಂದ್ರೆ ಸನ್ಯಾಸ ಯೋಗದಿಂದ ಶುದ್ಧ ಸತ್ವರಾಗಿರಬೇಕು ಅಂತ. ಶಂಕರರು ಏನು ಹೇಳ್ತಾರೆ? ಸನ್ಯಾಸ ಯೋಗಾತ್ ಸರ್ವಕರ್ಮ ಪರಿತ್ಯಾಗ ಲಕ್ಷಣ ಯೋಗಾತ್ ಕೇವಲ ಬ್ರಹ್ಮನಿಷ್ಠಾ ಸ್ವರೂಪಾತ್ ಯೋಗಾತ್ ಅಂತ ಸನ್ಯಾಸಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಸರ್ವಕರ್ಮ ಪರಿತ್ಯಾಗ ಲಕ್ಷಣ ಯೋಗಾತ್ ಅಂದ್ರೆ ಎಲ್ಲ ಧಾರ್ಮಿಕ ಮತ್ತು ಲೌಕಿಕ ಕರ್ಮಗಳ ಸರ್ವಕರ್ಮ ಅಂತ ಹೇಳಿದ್ದಾರೆ. ಅದನ್ನ ಬಿಡೋದು, ಬಿಟ್ಟು ಏನ್ ಮಾಡ್ಬೇಕು? ಕೇವಲ ಬ್ರಹ್ಮನಿಷ್ಠ, ಬ್ರಹ್ಮನಲ್ಲಿ ನಿತರಾಂ ಸ್ಥಿತಿಯನ್ನ ಪಡೆಯುವ ಪ್ರಯತ್ನದಲ್ಲಿ ಇರ್ತಾನೆ ಅವನು. ಆ ಯೋಗಕ್ಕೆ ಹೆಸರು ಸನ್ಯಾಸ ಯೋಗ ಅಂತ. ನಾವು ಕರ್ಮಯೋಗ, ಭಕ್ತಿ ಯೋಗ, ಉಪಾಸನಾ ಯೋಗ ಮುಂತಾದವುಗಳ ಹೆಸರು ಕೇಳಿದ್ದೇವೆ. ಹೊಸ ಯೋಗದ ಹೆಸರನ್ನು ಹೇಳ್ತಾ ಇದೆ ಸನ್ಯಾಸ ಯೋಗ ಅಂತ. ಯೋಗ ಎಂಬ ಶಬ್ದಕ್ಕೆ ಅರ್ಥ ಉಪಾಯ ಅಂತ ಅರ್ಥ. ಕರ್ಮವೆಂಬ ಉಪಾಯದಿಂದ ಪರಮಾತ್ಮನ ಪಡೆದುಕೊಂಡ್ರೆ ಕರ್ಮಯೋಗ, ಉಪಾಸನೆಯ ಉಪಾಯದಿಂದ ಪಡ್ಕೊಂಡ್ರೆ ಉಪಾಸನಾ ಯೋಗ, ಜ್ಞಾನ ಉಪಾಯದಿಂದ ಜ್ಞಾನ ಯೋಗ, ಸನ್ಯಾಸ ಎನ್ನುವ ಉಪಾಯದಿಂದ ಪರಮಾತ್ಮನ ಪಡೆದುಕೊಂಡ್ರೆ ಸನ್ಯಾಸ ಯೋಗ. ಉಪಾಯ ಯೋಗ ಅಂದ್ರೆ ಉಪಾಯ. ಆದರೆ ಸನ್ಯಾಸ ಅನ್ನುವಂಥದ್ದು ಚಿತ್ತಶುದ್ಧಿಗೆ, ಶೀಘ್ರವಾದ ಚಿತ್ತಶುದ್ಧಿಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಸನ್ಯಾಸ ಯೋಗಾತ್ ಯತಯ ಅಂದ್ರೆ ಪ್ರಯತ್ನಶೀಲರು ಅಂತ. ಶುದ್ಧ ಸತ್ವಾಹ, ಸನ್ಯಾಸ ಯೋಗಾತ್ ಶುದ್ಧ ಸತ್ವಾಹ. ಶುದ್ಧ ಸತ್ವ ಅಂದ್ರೇನು? ಶುದ್ಧಂ ಸತ್ವಂ ಯೇಷಾಂ ಸನ್ಯಾಸ ಯೋಗಾತ್ ತೇ ಶುದ್ಧ ಸತ್ವಾಹ. ಯಾರ ಅಂತಃಕರಣ ಶುದ್ಧವಾಗಿದೆಯೋ, ರಜಸ್ಸು ತಮಸ್ಸುಗಳನ್ನ ಕಳೆದುಕೊಂಡು ಸತ್ವ ಪ್ರಧಾನವಾಗಿದೆಯೋ ಅವರು ಶುದ್ಧ ಸತ್ವರು. ನೋಡಿ, ಇಲ್ಲಿ ಸತ್ವ ಎಂಬ ಶಬ್ದಕ್ಕೆ ಅರ್ಥ ಅಂತಃಕರಣ ಅಂತ. ಶುದ್ಧ ಸತ್ವಾಹ ಅಂದ್ರೆ ಸತ್ವ ಗುಣ ಅಂತ ತೆಗೆದುಕೊಳ್ಬಾರ್ದು. ಇಲ್ಲಿ ಸತ್ವ ಅಂದ್ರೆ ಅಂತಃಕರಣ ಅಂತ. ಶುದ್ಧ ಸತ್ವ ಅಂದ್ರೆ ಅಂತಃಕರಣ ಶುದ್ಧಿ ಉಳ್ಳವರು ಅಂತ. ಅಂತಃಕರಣ ಶುದ್ಧಿ ಅಂದ್ರೆ ಖಂಡಿತವಾಗಿ ಸತ್ವ ಪ್ರಧಾನವಾದ ಅಂತಃಕರಣವೇ ಶುದ್ಧವಾದ ಅಂತಃಕರಣ. ಅದು ಸನ್ಯಾಸದಿಂದ ಪ್ರಾಪ್ತಿಯಾಗಿದೆ. ಅವನು ಕರ್ಮವನ್ನು ಮಾಡಿಲ್ಲ, ಅವನ ಉಪಾಸನೆಯನ್ನು ಮಾಡಿಲ್ಲ, ಕೇವಲ ತ್ಯಾಗವನ್ನು ಮಾಡಿದ್ದಾನೆ. ತ್ಯಾಗದಿಂದ ಚಿತ್ತಶುದ್ಧಿ ಹೇಗೆ ಆಗ್ತದೆ? ಚಿತ್ತ ಅಶುದ್ಧ ಆಗ್ಲಿಕ್ಕೆ ಕಾರಣವೇ ಅಟ್ಯಾಚ್ಮೆಂಟ್.
ಅಮೃತ ಬಿಂದು ಉಪನಿಷತ್ತು ಹೇಳ್ತಕ್ಕಂತಹ ಮಾತು, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಂ ನಿರ್ವಿಷಯಂ ಸ್ಮೃತಂ. ಬಂಧನಕ್ಕೆ ಕಾರಣವೇ ವಿಷಯಾಸಕ್ತಿ ಅಂತ. ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ, ಇದು ಚಿತ್ತದ ಅಶುದ್ಧತೆಗೆ ಕಾರಣ. ಮೂಲಕ್ಕೆ ಹೊರಟ್ರೆ ಕಾಮನೆ, ಬಯಕೆ, ಡಿಸೈರ್ಸ್ ಅಂತ ಏನಿದೆಯೋ, ಡಿಸೈರ್ ಅನ್ನುವಂಥದ್ದು ಚಿತ್ತವನ್ನು ಕಲುಷಿತಗೊಳಿಸ್ತದೆ. ನನಗೆ ಬೇಕು ಬೇಕು ಅನ್ನತಕ್ಕಂತಹ ಬಯಕೆ, ಅದರಿಂದ ಮುಂದುವರೆದು ರಾಗದಿಂದ ದ್ವೇಷ ಹುಟ್ಟುತ್ತದೆ. ಈ ರಾಗದ್ವೇಷ ಇಷ್ಟಾನಿಷ್ಟಾತ್ಮಕವಾದ ವಾಸನೆ ಅನ್ನುವಂಥದ್ದೇನಿದೆ, ಅದು ನಮ್ಮ ಮನಸ್ಸಿನ ಕೊಳೆಗೆ ಕಾರಣ ಆಗಿರತಕ್ಕಂಥದ್ದು. ಇವನು ತ್ಯಾಗ ಮಾಡೋದ್ರ ಮೂಲಕವಾಗಿ ಅವನ ಅಂತಃಕರಣದಲ್ಲಿ ವೃತ್ತಿಯೇ ಹುಟ್ಟದೇ ಇರುವ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವಾತನು ಅಜ್ಞಾನಿ ಇದ್ದಾನೋ, ಈಗೋ ಸೆಂಟ್ರಿಕ್ ಡಿಸೈರ್ ಇಂದಾಗಿ ಮನಸ್ಸು ಕೊಳೆಯಾಗ್ತಾ ಇರ್ತದೆ. ಅಹಂಕಾರ ಮತ್ತು ಅಹಂಕಾರದಿಂದ ಪ್ರೇರಿತವಾದ ರಾಗದ್ವೇಷಗಳಿಂದ ಮನಸ್ಸು ಕಲುಷಿತವಾಗ್ತಾ ಇರ್ತದೆ. ಈ ಸನ್ಯಾಸಿಯಾದವನು ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡಿರುವುದರಿಂದ ಮನಸ್ಸು ಅತ್ಯಂತ ಪ್ರಸನ್ನವಾಗ್ತದೆ, ಪ್ರಶಾಂತವಾಗ್ತದೆ. ತ್ಯಾಗ ಬರೀ ಬಾಹ್ಯ ತ್ಯಾಗ ಆಗಬಾರ್ದು, ಅದು ಮನಸ್ಸಿನಿಂದ ಆಗಬೇಕು ತ್ಯಾಗ. ಯಾವುದು ನನಗೆ ಸೇರಿದ್ದಲ್ಲ, ನಾನು ಯಾರಿಗೆ ಸೇರಿದವನಲ್ಲ. ಯಾವುದು ನನಗೆ ಸೇರಿದ್ದಲ್ಲ, ನಾನು ಯಾರಿಗೂ ಸೇರಿದವನಲ್ಲ. ಆ ಅಹಂಕಾರ ಮಮಕಾರ ತ್ಯಾಗವಾದ ತಕ್ಷಣ ಕುಣಿಯುವ ಮನಸ್ಸು ಪ್ರಶಾಂತವಾಗ್ತದೆ. ಆ ಮನಸ್ಸಿನ ಪ್ರಸನ್ನತೆ, ಪ್ರಶಾಂತತೆಗೆ ಚಿತ್ತಶುದ್ಧಿ. ವೈಟ್ ಮೈಂಡ್ ಅತ್ಯಂತ ಪ್ರಶಾಂತವಾಗಿದ್ದು ಶುದ್ಧ ಚಿತ್ತ ಅಂತ ಅರ್ಥ. ಈ ಸನ್ಯಾಸ ಅನ್ನುವ ಉಪಾಯ ಅದಕ್ಕೆ ಸಹಾಯ ಆಗ್ತದೆ. ಅದರಿಂದ ಸನ್ಯಾಸ ಯೋಗದಿಂದ ಚಿತ್ತಶುದ್ಧಿ, ಬೇರೆ ಏನು ವಿಶೇಷವಾಗಿ ಮಾಡಿಲ್ಲ, ತ್ಯಾಗ ಮಾಡಿದ್ದಾನೆ. ತ್ಯಾಗ ಮಾಡೋದ್ರಿಂದಲೇ ಚಿತ್ತಶುದ್ಧವಾಗ್ಬಿಟ್ಟಿದೆ ಅವನು. ಎಷ್ಟು ಅದ್ಭುತವಾದ ವಿಷಯ ನೋಡಿ. ಅವನೇನೋ ಜಪವನ್ನು ಅಥವಾ ತಪಸ್ಸನ್ನು ಇನ್ನೇನು ವಿಶೇಷ ಅನುಷ್ಠಾನವನ್ನು ಮಾಡಿಲ್ಲ. ನಾನು ಯಾವುದೂ ಅಲ್ಲ, ನನಗೆ ಸೇರಿದ್ದು ಯಾವುದೂ ಇಲ್ಲ, ಇದು ಆ ಪರಬ್ರಹ್ಮನ ಲೀಲೆ ಸೃಷ್ಟಿಯಲ್ಲಿ ನಡೀತಾ ಇದೆ ಅನ್ನುವಂತಹ ವೃತ್ತಿಯಿಂದಾಗಿ ಮನಸ್ಸು ಪ್ರಸನ್ನವಾಗಿದೆ ಅವನದ್ದು. ಸನ್ಯಾಸ ಯೋಗಾತ್ ಶುದ್ಧ ಸತ್ವಾಹ. ಆಮೇಲೆ ಯತಯಃ ಅಂತ ಹೇಳಿದ್ದಾರೆ. ಯತಯಃ ಅಂದ್ರೇನು? ಪ್ರಯತ್ನ. ಯಾವ ಪ್ರಯತ್ನ? ಆ ಕುಣಿಯುವ ಮನಸ್ಸನ್ನ ವಿವೇಕದಿಂದ ಪ್ರಸನ್ನವಾಗಿ ಪ್ರಶಾಂತವಾಗಿರಿಸುವ ಪ್ರಯತ್ನ. ಆರಂಭದಲ್ಲಿ ಬೇರೆ ಎಲ್ಲ ಸಾಧನೆಗಳನ್ನು, ಕರ್ಮಯೋಗ, ಉಪಾಸನಾ ಯೋಗ ಎಲ್ಲ ಮಾಡಬೇಕು. ಆದ್ರೆ ಸನ್ಯಾಸಕ್ಕೆ ಬಂದ ಮೇಲೆ ಕೇವಲ ವಿಚಾರ, ಅಧ್ಯಾತ್ಮ ಜ್ಞಾನ ಎಂಬ ತಪಸ್ಸು ಇಲ್ಲಿ. ಯಸ್ಯ ಜ್ಞಾನಮಯಂ ತಪಃ, ಎಲ್ಲಾ ತಪಸ್ಸುಗಳಲ್ಲಿ ಶ್ರೇಷ್ಠವಾದದ್ದೇ ಜ್ಞಾನ ತಪಸ್ಸು. ಆದ್ದರಿಂದ ತಪಸಾ ವಿಜಿಜ್ಞಾಸಸ್ವ ಅಂತ ಭೃಗು ವಾರುಣಿಯು ವರುಣನ ಮಗನಾದ ಭೃಗುವಿಗೆ ಏನು ಗುರುಗಳು ಹೇಳ್ತಕ್ಕಂತಹ ಮಾತು ಏನು? ತಪಸಾ ಬ್ರಹ್ಮ ತಪಸ್ಸಿನಿಂದ ಬ್ರಹ್ಮವನ್ನು ಜಿಜ್ಞಾಸೆ ಮಾಡು. ತಪೋ ಬ್ರಹ್ಮೇತಿ. ಅವನು ವಿಚಾರ ಮಾಡಿದಂತೆ, ಆ ವಿಚಾರವೇ ಶ್ರೇಷ್ಠವಾದ ತಪಸ್ಸು ಅಂತ ಹೇಳ್ತಾನೆ. ವಿಚಾರದ ಸಾಧನೆಯಿಂದ ಮನಸ್ಸನ್ನ ಅವನು ತೊಡೆದು ಹಾಕಿದ್ದಾನೆ. ಆ ವಿಚಾರ ಅನ್ನೋ ಸಾಧನೆಯೇ ಅಲ್ಲಿ ಪ್ರಯತ್ನ. ಯತ್ ಪ್ರಯತ್ನೇ ಅನ್ನೋ ಧಾತುವಿನಿಂದ ಯತಿ ಅನ್ನೋ ಶಬ್ದ ಬಂದಿದೆ. ಯತಿ ಅಂದ್ರೆ ಪ್ರಯತ್ನಶೀಲ. ಅಂದ್ರೇನು? ಮನಸ್ಸನ್ನ ಮತ್ತೆ ಮತ್ತೆ ಆತ್ಮ ಅನಾತ್ಮ ವಿವೇಕಕ್ಕೆ ಒಳಪಡಿಸುವುದು. ಬಹಳ ಕಠಿಣವಾದ ಕೆಲಸ ಅಂತ. ಬೇರೆ ಕೆಲಸಗಳೆಲ್ಲ ತುಂಬಾ ಸುಲಭ. ಹೊರಗಡೆಗೆ ಮಾಡುವಂಥದ್ದೇನಿದೆ, DVG ಅವರೊಂದು ಕಗ್ಗದಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ, ಬೆಟ್ಟ ಹತ್ತೋದು ತುಂಬಾ ಸುಲಭ, ದೇವಸ್ಥಾನ ಸುತ್ತೋದು ತುಂಬಾ ಸುಲಭ, ತೀರ್ಥಕ್ಷೇತ್ರ ಯಾತ್ರೆ ಮಾಡೋದು ತುಂಬಾ ಸುಲಭ, ಒಂದು ಹಂತದಲ್ಲಿ ಜಪ ಪೂಜೆಯೂ ಕೂಡ ಸುಲಭವೇ. ಆದರೆ ಮನಸ್ಸನ್ನ ಆತ್ಮ ಅನಾತ್ಮ ವಿವೇಕಕ್ಕೊಳಪಡಿಸಿ ಅನಾತ್ಮ ತಾದಾತ್ಮ್ಯವನ್ನ ತಿರಸ್ಕರಿಸಿ ಆತ್ಮದಲ್ಲಿಯೇ ನೆಲೆ ನಿಲ್ಲುವ ಪ್ರಯತ್ನ, ಅದು ಕಠಿಣ. ಆ ಕಠಿಣ ಪ್ರಯತ್ನವನ್ನ ಮಾಡಿದವರು ಯತಿಗಳು ಅಂತ ಕರೀತಾರೆ. ಯತ ಅನ್ನೋ ಮಧ್ಯದಲ್ಲಿ ಅದು ನಿಂತು ಹೋಯ್ತು, ಇರ್ಲಿ. ಬ್ರಹ್ಮಲೋಕೇಶು ಅಂತ ಮಾಡೋದಾದ್ರೆ
ಸನ್ಯಾಸಯೋಗಾತ್ ಯತಯಃ ಶುದ್ಧಸತ್ವಾಃ ಯತಯಃ ಶುದ್ಧಸತ್ವಾಃ ಪರಾಮೃತಾಃ ಪರಾಂತಕಾಲೇ ಬ್ರಹ್ಮಲೋಕೇಶು ಪರಿಮುಚ್ಯಂತಿ ಅಂತ. ಪರಾಮೃತಾಃ ಪರಾಂತಕಾಲೇ ಬ್ರಹ್ಮಲೋಕೇಶು ಪರಿಮುಚ್ಯಂತಿ. ಸರ್ವೇ ಯತಃ, ಯಾರ್ಯಾರು ಈ ರೀತಿ ಜ್ಞಾನವನ್ನು ಪಡ್ಕೊಂಡಿದ್ದಾರೋ, ಆತ್ಮದಲ್ಲಿ ನೆಲೆ ನಿಂತಿದ್ದಾರೋ ಅವರೆಲ್ಲರೂ ಕೂಡ ಪರಾಮೃತಾಹ ಅಂತ. ಇಲ್ಲಿ ಮುಂಡಕದಲ್ಲಿ ಪರಾಮೃತಾಹ ಅಂತ. ಪರಾಮೃತಾಹ ಅಂದ್ರೆ ಏನು? ಪರಾ ಅಮೃತಾಹ ಸಂತಹ. ಪರಂ ಅಂದ್ರೆ ಅಮರಣ ಧರ್ಮಕವಾದ ಬ್ರಹ್ಮ. ಆ ಬ್ರಹ್ಮವನ್ನ ಆತ್ಮತ್ವೇನ ಸಾಕ್ಷಾತ್ ಕೊರುವಂತಹ, ಆತ್ಮವನ್ನು ತಾನು ಎಂಬುದಾಗಿ ತಿಳಿದುಕೊಂಡವರು ಅಂದ್ರೆ ಅರ್ಥಾತ್ ಜೀವಂತ ಏವ ಬ್ರಹ್ಮಭೂತಾಹ ಸಂತಹ, ಬದುಕಿದ್ದಾಗಲೇ ಬ್ರಹ್ಮಭಾವವನ್ನು ಹೊಂದಿದವರು ಅವರು ಪರಾಮೃತಾಹ. ಪರಾಮೃತ ಸಂತಹ ಅಂತ ಅಂದ್ರೆ ಬದುಕಿದ್ದಾಗಲೇ ಅಮೃತ ಭಾವವನ್ನು ಹೊಂದಿದವರು, ಜೀವನ್ ಮುಕ್ತಿಯನ್ನ ಹೇಳ್ತಾ ಇದ್ರು. ಆಮೇಲೆ ಪರಾಂತಕಾಲೆ, ಪರಾಂತಕಾಲ ಅಂದ್ರೆ ಮತ್ತೆ ಹುಟ್ಟಿಲ್ಲದ ಕೊನೆಗೆ ದೇಹ ಬಿಡುವ ಕಾಲ ಅಂದ್ರೆ ವಿದೇಹ ಕೈವಲ್ಯದ ಕಾಲ ಪರಾಂತಕಾಲ. ಶಂಕರು ಈ ಸಂದರ್ಭದಲ್ಲಿ ತುಂಬಾ ಸುಂದರವಾಗಿರ್ತಾರೆ. ಎರಡು ರೀತಿ ಕಾಲ ಇರುತ್ತೆ, ಒಂದು ಅಪರಾಂತ ಕಾಲ, ಇನ್ನೊಂದು ಪರಾಂತ ಕಾಲ. ಸಂಸಾರಿಣಾಂ ಯೇ ಮರಣಕಾಲ ತೇ ಅಪರಾಂತ ಕಾಲ. ಸಂಸಾರಿಗಳು ದೇಹ ಬಿಡುವ ಕಾಲ ಅಪರಾಂತ ಕಾಲ. ತಾನಪೇಕ್ಷೆ ಮುಕ್ಷೂಣಾಂ ಸಂಸಾರ ಅವಸಾನೆ ದೇಹ ಪರಿತ್ಯಾಗ ಕಾಲ ಪರಾಂತ ಕಾಲ. ಅವರಿಗೆ ಹೋಲಿಸಿದ್ರೆ ಈ ಜ್ಞಾನಿಗಳಾದರೂ ದೇಹ ಬಿಡುವಂತಹ ಕಾಲ ಏನಿದೆ ಅದು ಪರಾಂತ ಕಾಲ. ಅಂದ್ರೆ ಸಂಸಾರಿಗಳು ಅಂದ್ರೆ ಅಜ್ಞಾನಿ ಆದರೂ ದೇಹ ಬಿಡುವುದು ಅಪರಾಂತ ಕಾಲ. ಯಾಕೆಂದ್ರೆ ಅದು ಅಲ್ಟಿಮೇಟ್ ಎಂಡ್ ಅಲ್ಲ. ಅದು ಈ ದೇಹ ಬಿಟ್ರು ಇನ್ನೊಂದು ದೇಹ ಅವನಿಗೆ ಸಿಗ್ತದೆ. ಆದ್ರೆ ಜೀವನ್ ಮುಕ್ತನಾದವನು ದೇಹ ಬಿಡುವಂಥದ್ದು ಪರಾಂತ ಕಾಲ. ಪರ ಅಂದ್ರೆ ಫೈನಲ್, ಶ್ರೇಷ್ಠವಾದ ಅಂತಕಾಲ ಅಂದ್ರೆ ಮೃತ್ಯು, ಶ್ರೇಷ್ಠವಾದ ಕೊನೆ ಅವನಿಗೆ. ಇದು ಶ್ರೇಷ್ಠವಾದ ಕೊನೆ ಯಾಕಪ್ಪ ಅಂದ್ರೆ ಮತ್ತು ಅವನು ಹುಟ್ಲಿಕ್ಕಿಲ್ಲ, ಆದ್ರಿಂದ ಪರಾಂತ ಕಾಲ. ಅಂದ್ರೆ ನಮ್ಮಲ್ಲಿ ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ ಈ ಎರಡನ್ನೂ ಅದ್ವೈತ ಸಿದ್ಧಾಂತ ಸ್ವೀಕಾರ ಮಾಡುತ್ತೆ. ಬೇರೆ ಸಿದ್ಧಾಂತಗಳಲ್ಲಿ ಇಲ್ಲ. ಅವರು ಕ್ರಮ ಮುಕ್ತಿಯನ್ನು ಹೇಳ್ತಾರೆ. ಅಂದ್ರೆ ಈ ದೇಹವನ್ನು ಬಿಟ್ಟು ಜೀವ ಪರಮೇಶ್ವರನ ಲೋಕಕ್ಕೆ ಹೋಗಿ ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ, ಸಾರ್ಷ್ಟಿ ಮುಂತಾದಂತಹ ಒಂದು 5 ಬಗೆಯ ಮುಕ್ತಿಯ ವಿಧಗಳನ್ನು ಹೇಳ್ತಾರೆ. ಅಂದ್ರೆ ಭೇದವನ್ನು, ಮುಕ್ತಿಯಲ್ಲೂ ಜೀವ ಈಶ್ವರನಿಗಿಂತ ಭಿನ್ನವಾಗಿ ಇರ್ತದೆ ಅಂತ ಹೇಳ್ತಾರೆ. ಅದ್ವೈತ ವೇದಾಂತ ಹಾಗೆ ಹೇಳಲ್ಲ. ಬದುಕಿರುವಾಗಲೇ ಜೀವನ್ ಮುಕ್ತಿಯನ್ನು ಪ್ರತಿಪಾದನೆ ಮಾಡುವುದು ಅದ್ವೈತ ವೇದಾಂತ ಮಾತ್ರ. ದ್ವೈತ ವೇದಾಂತ ಅಂದ್ರೆ ಉಪನಿಷತ್ ಪ್ರತಿಪಾದ್ಯವಾದ ವೇದಾಂತ, ಶಂಕರ ಭಗವತ್ಪಾದರ ವೇದಾಂತ ಅಲ್ಲ. ಉಪನಿಷತ್ ಶ್ರುತಿ ಸ್ಮೃತಿ ಪ್ರತಿಪಾದಿತವಾದಂತಹ ಸಿದ್ಧಾಂತ ಏನಿದೆ ಅದು ಜೀವನ್ ಮುಕ್ತಿಯನ್ನೇ ಹೇಳುತ್ತೆ. ಆದ್ದರಿಂದ ಪರಾಮೃತ ಸಂತಹ, ಬದುಕಿದ್ದಾಗ ಅಮೃತತ್ವವನ್ನ ಪಡೆದುಕೊಂಡು ಜೀವನ್ ಮುಕ್ತಿಯನ್ನು ಪಡೆದುಕೊಂಡು, ಅದಕ್ಕೆ ಇನ್ನೊಂದು ಶಬ್ದ ಸದ್ಯೋ ಮುಕ್ತಿಯನ್ನು ಪಡೆದುಕೊಂಡು ಸತ್ತ ಮೇಲೆ ಮತ್ತೆ ಹುಟ್ಟುವುದಿಲ್ಲ. ಅದೇ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಕಠೋಪನಿಷತ್ತಲ್ಲೂ ಬರುತ್ತೆ. ವಿಮುಕ್ತಶ್ಚ ವಿಮುಚ್ಯತೆ, ಬದುಕಿದ್ದಾಗಲೇ ಬಿಡುಗಡೆಯಾದವನು ಮತ್ತೆ ಬಿಡುಗಡೆ ಆಗ್ತಾನೆ. ಅಂದ್ರೆ ಅರ್ಥ ಏನು? ಜೀವನ್ಮುಕ್ತನಾಗಿದ್ದ, ಆಮೇಲೆ ಕೊನೆಯಲ್ಲಿ ದೇಹ ಬಿಡುವಾಗ ಪ್ರಾರಬ್ಧ ಕ್ಷಯವಾಗಿ ಪಂಚಭೂತಗಳು, ಪಂಚ ಸೂಕ್ಷ್ಮಭೂತಗಳು ಪ್ರಕೃತಿಯಲ್ಲಿ ವಿಲೀನವಾಗುವಂತಹ ಒಂದು ಪ್ರಕ್ರಿಯೆ ಅಷ್ಟೆ. ಹೊರಗಡೆಯವರ ಕಣ್ಣಿಗೆ ಕಾಣಿಸುವ ಒಂದು ಮೋಕ್ಷ. ಅವನು ಈಗಾಗಲೇ ಮುಕ್ತನಾಗಿದ್ದಾನೆ, ಅವನಿಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲ. ಆದ್ರೂ ಜಗತ್ತಿನ ದೃಷ್ಟಿಯಿಂದ ಶಾಸ್ತ್ರ ಅದನ್ನು ಕೂಡ ಅನುಸರಿಸಿಕೊಂಡು ಹೇಳುತ್ತೆ, ಪರಿಮುಚ್ಯಂತಿ, ಪರಾಂತ ಕಾಲೇ ಪರಿಮುಚ್ಯಂತಿ. ಅಲ್ಲಿ ಇನ್ನೊಂದು ಶಬ್ದ ಬರುತ್ತೆ, ಬ್ರಹ್ಮಲೋಕೇಶು ಅಂತ. ಬ್ರಹ್ಮಲೋಕದಲ್ಲಿ, ಬ್ರಹ್ಮಲೋಕಗಳಲ್ಲಿ ಅಂತ ಅರ್ಥ. ಬ್ರಹ್ಮಲೋಕಗಳಲ್ಲಿ ಅವರು ಪರಾಂತ ಕಾಲದಲ್ಲಿ ಅಮೃತರಾಗಿ ಮುಕ್ತರಾಗ್ತಾರೆ. ಪರಿಮುಚ್ಯಂತಿ ಅಂದ್ರೆ
ಎಲ್ಲ ರೀತಿಯ ಬಂಧನದಿಂದ ಬಿಡುಗಡೆ ಆಗ್ತಾರೆ ಅಂತ. ಬ್ರಹ್ಮಲೋಕಗಳಲ್ಲಿ ಅಂತ ಯಾಕೆ ಹೇಳಿರುವುದು? ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಸಾಧಕಾನಾಂ ಬಹುತ್ವಾತ್ ಬ್ರಹ್ಮೈವ ಲೋಕಃ ಬ್ರಹ್ಮಲೋಕಃ. ಸಾಧಕರು ಬಹಳ ಇರೋದ್ರಿಂದ ಆ ದೃಷ್ಟಿಕೋನದಿಂದ ಬಹುವಚನ ಪ್ರಯೋಗ ಮಾಡಿದೆ. ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಮೋಕ್ಷ ಅನ್ನುವಂಥದ್ದು ಸಂಭವಿಸಿ ಅವನು ಬ್ರಹ್ಮ ಪ್ರಾಪ್ತಿಯನ್ನು ಪಡೆಯೋದ್ರಿಂದ ಆ ಸಾಧಕರ ಬಾಹುಳ್ಯವನ್ನ ಗಮನದಲ್ಲಿಟ್ಟುಕೊಂಡು ಬ್ರಹ್ಮಲೋಕಗಳಲ್ಲಿ ಎಂಬ ಶಬ್ದ ಪ್ರಯೋಗ. ಏಕೋಪಿ ಅನೇಕವತ್ ದೃಶ್ಯತೆ ಪ್ರಾಪ್ಯತೆ ವಾ. ಒಂದೇ ಆಗಿದ್ರು, ಆ ಬ್ರಹ್ಮ ಅನ್ನೋದು ಒಂದೇ ಆಗಿದ್ರು ಅನೇಕದ ಹಾಗೆ ಕಾಣಿಸ್ತದೆ. ಆದ್ರಿಂದ ಆ ಶಬ್ದ ಪ್ರಯೋಗ. ಅಥವಾ ಬಹುವಚನಂ ಬ್ರಹ್ಮಲೋಕೇಶು ಇತಿ, ಆದ್ದರಿಂದ ಬಹುವಚನ ಪ್ರಯೋಗ ಆಗಿದೆ. ಆದ್ರೆ ಅದು ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ಬ್ರಹ್ಮಣಿ ಇತ್ಯರ್ಥ. ಬ್ರಹ್ಮಲೋಕಿಗಳಲ್ಲಿ ಅಂದ್ರೆ ಬ್ರಹ್ಮದಲ್ಲಿ ಅಂತ ಅರ್ಥ. ಈ ಲೋಕ ಎಂಬ ಶಬ್ದಕ್ಕರ್ಥ ಬ್ರಹ್ಮವೇ ಲೋಕ, ಬ್ರಹ್ಮೈವ ಲೋಕ ಬ್ರಹ್ಮಲೋಕ. ಯಾಕಪ್ಪ ಬ್ರಹ್ಮವೇ ಲೋಕ ಹೇಗೆ ಅಂದ್ರೆ ಎಲ್ಲಾ ಲೋಕಗಳು ಆ ಪರಬ್ರಹ್ಮದಲ್ಲಿ ವಿಲೀನವಾಗ್ತದಲ್ಲ. ನಾವು ಬೇರೆ ಬೇರೆ ಲೋಕಗಳನ್ನ ಪಡೆಯೋದು ಯಾಕೆ? ಎಲ್ಲಾ ಲೋಕಗಳನ್ನು ವ್ಯಾಪಿಸಿಕೊಂಡಿರುವುದು ಪರಬ್ರಹ್ಮವೇ. ಆದ್ರಿಂದ ಆ ಲೋಕ ಒಂದು ಪಡೆದು ಬಿಟ್ರೆ ಎಲ್ಲಾ ಲೋಕ ಪಡೆದ ಹಾಗೆ. ಆದ್ರಿಂದ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮವೇ ಅಂತ ಅರ್ಥ. ಯಾವನು ಜೀವನ್ಮುಕ್ತನಾಗ್ತಾನೋ ಅವನು ಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂತ. ಬ್ರಹ್ಮನಿಗಿಂತ ಬೇರೆ ಆದಂತಹ ಯಾವುದೋ ಒಂದು ಲೋಕಕ್ಕೆ ಹೋಗ್ತಾನೆ ಎಂದು ಅರ್ಥ ಅಲ್ಲ. ಪರಾಮೃತಾ ಪರಂ ಅಮೃತಂ ಅಮರಣ ಧರ್ಮಕಂ ಬ್ರಹ್ಮ ಆತ್ಮಭೂತಂ ವೇಷಾಂತೆ ಪರಾಮೃತಾ ಜೀವಂತ ಏವ ಬ್ರಹ್ಮಭೂತಾ. ಬದುಕಿದ್ದಾಗಲೇ ಹಾಗೆಂಬುದಾಗಿ ಶಂಕರರು ಮುಂಡಕ ಭಾಷೆಯಲ್ಲಿ ಬರೀತಾರೆ. ಹಾಗೆ ಬರಿತಾ ಕೊನೆಯಲ್ಲಿ ಹೇಳ್ತಾರೆ, ಶಕುನೀನಾಮಿವಾಕಾಶೆ ಜಲೇ ವಾರಿಚರಸ್ಯ ಚ ಪದಂ ಯಥಾ ನ ದೃಶ್ಯತೆ ತಥಾ ಜ್ಞಾನವತಾಂಗತಿ. ಮೋಕ್ಷ ಧರ್ಮದಲ್ಲಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹದ್ದು. ಮೋಕ್ಷ ಧರ್ಮ ಅಂತ ಒಂದಿದೆ ಮಹಾಭಾರತದ ಭಾಗ, ಅದರಲ್ಲಿ ಹೇಳುವ ಮಾತು, ಶಕುನೀನಾಮಿವ ಆಕಾಶೆ ಜಲೇ ವಾರಿಚರಸ್ಯ ಚ. ಆಕಾಶದಲ್ಲಿ ಹಕ್ಕಿಗಳಿಗೂ ನೀರಿನಲ್ಲಿ ಜಲಚರಕ್ಕೂ ಹೇಗೆ ಹೆಜ್ಜೆಯ ಗುರುತು ಕಾಣಲಾರದೋ ಹಾಗೆ ಜ್ಞಾನಿಯ ಗತಿಯೂ ಕಾಣಲಾರದು. ಜ್ಞಾನಿ ಹೇಗೆ ಹೋದ, ಎಲ್ಲಿಗೆ ಹೋದ ಅದು ಗೊತ್ತಾಗೋದಿಲ್ಲ ಅಂತ. ಬೇರೆಯವರು ಹೋಗೋದೆಲ್ಲ ಗತಿ ಇದೆ, ಅಂದ್ರೆ ಶುಕ್ಲ ಗತಿ, ಕೃಷ್ಣ ಗತಿ. ಈ ದಾರಿಯಲ್ಲಿ ಹೋಗ್ತಾರೆ, ಇಂತ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೋತಾರೆ, ಆಮೇಲೆ ಮುಂದಿನವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ವಿವರಣೆಗಳಿದೆ. ಬ್ರಹ್ಮಲೋಕ ಗಮನ ಅಥವಾ ಸ್ವರ್ಗಲೋಕ ಗಮನ ಮುಂತಾದ ಗಮನಗಳ ವಿವರಣೆ ಬರುತ್ತೆ. ಆದ್ರೆ ಇವನು ಎಲ್ಲಿ ಹೋದ ಅದ್ರ ವಿವರಣೆ ಬರಲ್ಲ. ಉದಾಹರಣೆ ಕೊಡ್ಬೇಕು ಅಂದ್ರೆ ಶಂಕರರೇ ಕೊಟ್ಟು ಉದಾಹರಣೆ, ಅಗ್ನಿ ಉರಿತಿರ್ತಕ್ಕಂತಹ ಬೆಂಕಿಯನ್ನು ಆರಿಸ್ಬಿಟ್ಟೆವು, ಎಲ್ಲಿ ಹೋಯ್ತು ಅದು? ದೀಪದಲ್ಲಿ ಉರಿತಾ ಇರುವ ಅಗ್ನಿಯನ್ನು ಆರಿಸಿದಾಗ ಅದು ಎಲ್ಲಿ ಹೋಯ್ತು ಅಂತ. ಅದು ಮೂಲ ಅಗ್ನಿಯೊಟ್ಟಿಗೆ ವಿಲೀನ ಆಯ್ತು. ಅವ್ಯಕ್ತವಾದ ಅಗ್ನಿ, ಸರ್ವವ್ಯಾಪಕವಾದ ಅವ್ಯಕ್ತವಾದ ಅಗ್ನಿ ಆ ಬತ್ತಿಯಲ್ಲಿ ವ್ಯಕ್ತವಾಗಿತ್ತದು, ಈಗ ಮತ್ತೆ ಅವ್ಯಕ್ತವಾಯ್ತು ಅಂತ. ಹೇಗೋ ಹಾಗೆ ಜ್ಞಾನಿಗಳ ಮೀನಿನ ಹೆಜ್ಜೆ ಅಂತ ಹೇಳ್ತಾರೆ. ಜಲಚರಕ್ಕೂ ಹೇಗೆ ಹೆಜ್ಜೆ ಗುರುತು ಕಾಣಲಾರದು, ಈ ಮೀನಿನ ಹೆಜ್ಜೆ, ಮೀನ್ ಹೆಂಗ್ ಹೋಯ್ತು, ಎಲ್ಲಿ ಹೋಯ್ತು ಅಂತದ್ದು ದಾರಿ ನಮಗೆ ಕಾಣಿಸಲ್ಲ, ಅದು ಹೊರಟೋಗಿ ಅವ್ಯಕ್ತವಾಗಿಬಿಡ್ತದೆ. ಹಾಗೆ ಜ್ಞಾನಿಯೂ ಕೂಡ ಆ ಪರಬ್ರಹ್ಮದಲ್ಲಿ ಒಂದಾಗಿ ಬಿಡ್ತಾನೆ. ಇನ್ನೊಂದು ಅನಧ್ವಗ ಅಧ್ವಸುಪಾರ ಇಷ್ಣವಃ ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಇದು ಎಲ್ಲಿದು ಗೊತ್ತಿಲ್ಲ. ದಾರಿಯಲ್ಲಿ ನಡೆಯದೆ ದಾರಿಯನ್ನ ದಾಟುತ್ತಾರೆ ಅಂತ. ಅವರು ಯಾವುದೂ ದಾರಿಯನ್ನು ನಡೆಯಲ್ಲ, ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗಲ್ಲ, ಆದ್ರೆ ದಾರಿಯನ್ನ ದಾಟಿ ಹೋಗಿರ್ತಾರೆ ಎನ್ನುವಂತ ಮಾತುಗಳಲ್ಲಿ ನಮಗೆ ಇದು ಗೊತ್ತಾಗುತ್ತದೆ. ಹೀಗೆ ಅದ್ಭುತವಾದಂತಹ ಒಂದು ಮಂತ್ರ. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ, ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾಹ ಪರಿಮುಚ್ಯಂತಿ ಅಂತ ಮುಂಡಕದ ಶಬ್ದ. ಇಲ್ಲಿ ಪರಾಮೃತಾತ್ ಪರಿಮುಚ್ಯಂತಿ ಅಂತಿದೆ. ಪರಾಮೃತಾತ್ ಎನ್ನುವ ಶಬ್ದಕ್ಕರ್ಥ, ಕೆಲವರು ಆ ಬ್ರಹ್ಮಲೋಕದಿಂದಲೂ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ. ಅಂದ್ರೆ ಉಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಇಲ್ಲಿ ಪರಾಮೃತಾತ್ ಎನ್ನುವ ಶಬ್ದವನ್ನು ಪರಾಮೃತಾಹ ಎಂಬ ಅರ್ಥವನ್ನೂ ಮಾಡಿ ಜೀವನ್ಮುಕ್ತಿಯನ್ನು ನಾವು ತೆಗೆದುಕೊಳ್ಳಬಹುದು. ಇಲ್ಲ
ಉಪಾಸನಾ ಭಾಗವಾಗಿ ನಾವು ಚಿಂತನೆ ಮಾಡೋದಾದ್ರೆ ಬ್ರಹ್ಮಲೋಕವನ್ನ ಪ್ರಾಪ್ತಿ ಮಾಡಿಕೊಂಡು ಅಲ್ಲಿಂದಲೂ ಕೂಡ ಬ್ರಹ್ಮನಿಂದ ಜ್ಞಾನವನ್ನು ಪಡೆದು ಕ್ರಮಮುಕ್ತಿ ಎಂಬುದಾಗಿ ಹೇಳ್ತಾರಲ್ಲ, ಪರಿಮುಚ್ಚಂತಿ ಸರ್ವೇ, ಅವರು ಮೋಕ್ಷವನ್ನ ಹೊಂದುತ್ತಾರೆ ಎಂಬ ಅರ್ಥವನ್ನು ಮಾಡಬಹುದು. ಪರ ಅಮೃತ, ಶ್ರೇಷ್ಠವಾದ ಅಮೃತ ಅಂದ್ರೆ ಮೋಕ್ಷ. ಯಾವುದು? ರಿಲೇಟಿವ್ ವರ್ಲ್ಡ್ ಅಲ್ಲಿ ಬ್ರಹ್ಮಲೋಕವೇ. ಅದರಿಂದಲೂ ಪರಿಮುಚ್ಚಂತಿ, ಬಿಡುಗಡೆ ಆಗ್ತಾರೆ ಎಂಬ ಅರ್ಥವನ್ನು ಕೂಡ ಮಾಡಬಹುದಾಗಿದೆ. ಇನ್ನು ಮುಂದೆ ಒಂದು ಮುಖ್ಯವಾದಂತಹ ಒಂದು ಮಂತ್ರ ಇದೆ, ಮಹಾನಾರಾಯಣದಲ್ಲಿ ಬರೋದು. ದಹ್ರಂ ವಿಪಾಪಂ ಪರಮೇಶ್ಮ ಭೂತಂ ಯತ್ಪುಂಡರೀಕಂ ಪುರಮಧ್ಯ ಸರ್ಗಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಇದು ಉಪಾಸನೆಯ ಬಗ್ಗೆ ಹೇಳ್ತಕ್ಕಂತಹ ಭಾಗ. ಈ ಉಪನಿಷತ್ತಲ್ಲಿ ಅದು ಬಂದಿಲ್ಲ. ಆದ್ರೆ ಹೃದಯ ಪುಂಡರೀಕದ ಮಧ್ಯದಲ್ಲಿರುವ ಆಕಾಶದಲ್ಲಿ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಎಂಬುದಾಗಿ ಅದು ಹೇಳುತ್ತೆ. ಇಲ್ಲಿ ಅದೇ ರೀತಿ ಇದೆ, ಅದರ ಮಂತ್ರ ಬೇರೆ ಅಷ್ಟೆ. ಇಲ್ಲಿ ಮುಂದಿನ 3 ಮಂತ್ರಗಳು 5, 6, 7 ಈ 3 ಮಂತ್ರಗಳಲ್ಲಿ ಮೆಡಿಟೇಷನ್, ಉಪಾಸನೆಯ ವಿಷಯವಾಗಿ ಚರ್ಚೆ ಬಂದಿದೆ. ಅದನ್ನು ನಾವು ನೋಡೋಣ. ವಿವಿಕ್ತ ದೇಶೇ ಚ ಸುಖಾಸನಸ್ಥಃ ಶುಚಿಃ ಸಮಗ್ರೀವ ಶಿರಃ ಶರೀರಃ ಅತ್ಯಾಶ್ರಮಸ್ಥಃ ಸಕಲೇಂದ್ರಿಯಾಣಿ ನಿರುದ್ಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶದಂ ವಿಶೋಕಂ ಅಚಿಂತ್ಯಮವ್ಯಕ್ತಮನಂತರೂಪಂ ಶಿವಂ ಪ್ರಶಾಂತಮೃತಂ ಬ್ರಹ್ಮಯೋನಿಂ ತಥಾದಿಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಮದ್ಭುತಂ ಉಮಾಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ಈ 3 ಶ್ಲೋಕ ಸೇರಿಸಿ ಅನ್ವಯ ಮಾಡಬೇಕು. ಇದರಲ್ಲಿ ಉತ್ತಮವಾಗಿ ಧ್ಯಾನ ಪ್ರಕ್ರಿಯೆ, ಮೆಡಿಟೇಷನ್ ಪ್ರಕ್ರಿಯೆಯನ್ನು ವರ್ಣಿಸಿದೆ. ಉಪನಿಷತ್ತು 3 ರೀತಿಯ ಧ್ಯಾನವನ್ನ ಇಲ್ಲಿ ಹೇಳುತ್ತೆ. ಒಂದು ಏಕರೂಪ ಈಶ್ವರ ಉಪಾಸನೆ, 2ನೇದು ವಿಶ್ವರೂಪ ಈಶ್ವರ ಉಪಾಸನೆ, 3ನೇದು ಅರೂಪ ಈಶ್ವರ ಚಿಂತನೆ. ಉಪಾಸನೆಯೂ ಆಗಬಹುದು. ಏಕರೂಪ, ವಿಶ್ವರೂಪ, ಅರೂಪ, ಈ 3 ರೀತಿಯ ಉಪಾಸನೆಗಳನ್ನು ಹೇಳುತ್ತೆ. ಧ್ಯೇಯವಾಗಿ ಅಂದ್ರೆ ದ ಗೋಲ್ ಆಫ್ ಮೆಡಿಟೇಷನ್, ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಆಗಿ ಯಾವುದನ್ನು ತೆಗೆದುಕೊಳ್ಬಹುದು? ಏಕರೂಪ ಈಶ್ವರನನ್ನು ತೆಗೆದುಕೊಳ್ಳಬಹುದು, ಇಲ್ಲ ವಿಶ್ವರೂಪನನ್ನು ತೆಗೆದುಕೊಳ್ಳಬಹುದು, ಇಲ್ಲ ಅರೂಪ ಈಶ್ವರನನ್ನು ತೆಗೆದುಕೊಳ್ಳಬಹುದು. ಈಶ್ವರನಿಗೆ ಪ್ರಮುಖವಾಗಿ 3 ರೂಪ. ನಿರ್ಗುಣ ನಿರಾಕಾರ ತತ್ವ ಒಂದು, ಅವನೇ ತನ್ನ ಮಾಯಾಶಕ್ತಿಯಿಂದ ಜಗತ್ತಾಗಿ ಪ್ರಕಟಗೊಂಡನಲ್ಲ, ಜಗತ್ತಾಗಿ ಪ್ರಕಟಗೊಂಡ ವಿಶ್ವರೂಪ. ಭಗವಂತನು ಜಗತ್ತನ್ನು ಸೃಷ್ಟಿ ಮಾಡಿರೋದಲ್ಲ, ತಾನೇ ಜಗತ್ತಾಗಿರೋದು, ಅದು ಇನ್ನೊಂದು ರೂಪ, ವಿಶ್ವರೂಪ. ಆಮೇಲೆ ಭಕ್ತರ ಅನುಗ್ರಹಕ್ಕಾಗಿ ಆಯಾ ಕಾಲಘಟ್ಟದಲ್ಲಿ ಅವರು ಲೀಲೆಯನ್ನ ಮಾಡಿರ್ತಕ್ಕಂಥದ್ದು ಇದೆ. ಅವತಾರಗಳನ್ನು ತೆಗೆದುಕೊಂಡಿರುವಂತಹದ್ದು, ಶಾಸ್ತ್ರಗಳಲ್ಲಿ ಉಕ್ತವಾಗಿರತಕ್ಕಂತಹ ವಿಶಿಷ್ಟವಾದ ರೂಪಗಳು. ಕೃಷ್ಣ, ರಾಮ, ನರಸಿಂಹ, ದಕ್ಷಿಣಾಮೂರ್ತಿ, ಜಗನ್ಮಾತೆಯ ವಿವಿಧ ರೂಪಗಳು, ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂಥದ್ದು, ಇವೆಲ್ಲವೂ ಕೂಡ ಏಕರೂಪ ಅಂತ ಹೇಳ್ತಾರೆ. ಇಷ್ಟ ದೇವತಾ ಉಪಾಸನೆ ಅಂತ. ಹಾಗೆಯೂ ಆರಂಭದಲ್ಲಿ ಮಾಡಬಹುದು. ಮುಂದಿನ ಹೆಜ್ಜೆಯಾಗಿ ವಿಶ್ವರೂಪವಾಗಿ ಅವನನ್ನು ಧ್ಯಾನಿಸಬೇಕು. ಅದಕ್ಕೂ ಮುಂದುವರಿದು ಗುರು ವೇದಾಂತ ಶಾಸ್ತ್ರಗಳ ಪರಿಚಯ ಆದ ಮೇಲೆ ಅರೂಪವಾಗಿ, ಅಭೇದವಾಗಿ ಅದೇ ಈಶ್ವರನ ಅನುಸಂಧಾನ ಮಾಡಬೇಕು. ಈ ವಿವರಣೆ ಈ 3 ಮಂತ್ರಗಳಲ್ಲಿ ಬರುತ್ತೆ. ಅದನ್ನು ನಾವು ನಾಳೆ ದಿವಸ ನೋಡೋ ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.